Namaste. Subject Basic Electrical Engineering. Textbook author D.C. Kulashrestha. Chapter number 1 Introduction. Article number 1.5 Basics of Experimentation. Doing experimental exercise in a laboratory helps in deeper understanding of physical concepts. ಅಂದರೆ ನಾವು ಥಿಯರಿ ಗೊತ್ತಿರುತ್ತಲ್ಲ, ಸೊ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ನಮಗೆ ಅದರದ ಬಗ್ಗೆ ಫುಲ್ ನಾಲೆಡ್ಜ್ ಸಿಗುತ್ತೆ. ಡೂಯಿಂಗ್ ಎಕ್ಸ್ಪೆರಿಮೆಂಟಲ್ ಎಕ್ಸಸೈಸಸ್ ಇನ್ ಎ ಲ್ಯಾಬ್ರೇಟ್ರಿ. ಸೊ ಲ್ಯಾಬ್ರೇಟ್ರಿನಲ್ಲಿ ಎಕ್ಸ್ಪೆರಿಮೆಂಟಲ್ದು ಎಕ್ಸಸೈಸಸ್ ಇರುತ್ತಲ್ಲ, ಅದನ್ನೆಲ್ಲ ನಾವು ಮಾಡಿದ್ರೆ ಸೊ ನಮಗೇನಾಗುತ್ತೆ, ಫಿಸಿಕಲ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಗೊತ್ತಾಯ್ತಲ್ಲ. At the end of each chapter, this book provides guidelines to perform suitable experiments. ಈ ಟೆಕ್ಸ್ಟ್ ಬುಕ್ನಲ್ಲಿ ಪ್ರತಿಯೊಂದು ಚಾಪ್ಟರ್ದು ಲಾಸ್ಟಲ್ಲಿ ಸೊ ಅದ್ರದ್ದು ಚಾಪ್ಟರ್ನಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ ಬಗ್ಗೆ ಬಂದರೆ ಅದನ್ನು ಕೊಟ್ಟಿರ್ತಾರೆ, ಜೊತೆಗೆ ಅದರ ಜೊತೆಗೆ ಗೈಡ್ಲೈನ್ ಕೂಡ ಮಾಡಿದ್ದಾರೆ. ಓಕೆ, ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ಈಚ್ ಚಾಪ್ಟರ್ ಅಟ್ ದಿ ಎಂಡ್ ಆಫ್ ಈಚ್ ಚಾಪ್ಟರ್, ಪ್ರತಿಯೊಂದರದ್ದು ಚಾಪ್ಟರ್ ನೆಕ್ಸ್ಟ್ ಆಫ್ಟರ್ ದಿ ಕಂಪ್ಲೀಟಿಂಗ್ ದಿ ಚಾಪ್ಟರ್. ಸೊ ದಿಸ್ ಬುಕ್ ಪ್ರೊವೈಡ್ಸ್ ಗೈಡ್ಲೈನ್ಸ್ ಟು ಪರ್ಫಾರ್ಮ್ ಸೂಟಬಲ್ ಎಕ್ಸ್ಪೆರಿಮೆಂಟ್ಸ್. ಆ ಚಾಪ್ಟರಿಗೆ ಸಂಬಂಧಪಡುವಂಥ ಸೂಟಬಲ್ ಆಗಿರುವಂಥ ಎಕ್ಸ್ಪೆರಿಮೆಂಟ್ಸನ್ನು ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ. ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ ಸರ್ವ್ಸ್ ದಿ ಫಾಲೋಯಿಂಗ್ ಪರ್ಪಸಸ್. ಈಗ ನಾವು ಕಂಡಕ್ಟ್ ಮಾಡ್ತೀವಲ್ಲ ಎಕ್ಸ್ಪೆರಿಮೆಂಟು, ಏನೆಲ್ಲ ಫಾಲೋಯಿಂಗ್ ದಿ ಪರ್ಪಸಸ್ ಯಾತಕ್ಕೋಸ್ಕರ ಅದರದ್ದು ಏನು ಅನ್ನೋದು ಇಲ್ಲಿ ಡೀಟೇಲ್ಸ್ ಆಗಿದೆ. ಫಸ್ಟ್ ಒನ್, ಟು ಬಿ ಫೆಮಿಲಿಯರ್ ವಿತ್ ದಿ ಬೇಸಿಕ್ ಕಾಂಪೋನೆಂಟ್ಸ್, ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅದರ್ ಇಕ್ವಿಪ್ಮೆಂಟ್ಸ್. ನಾವು ಬೇಸಿಕ್ ಕಾಂಪೋನೆಂಟ್ಸ್ ಬಗ್ಗೆ ಫ್ಯಾಮಿಲಿಯರೈಸ್ ಆಗ್ತೀವಿ, ಮತ್ತು ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆನೂ ಕೂಡ ನಮಗೆ ಗೊತ್ತಾಗತ್ತೆ, ಆ್ಯಂಡ್ ಅದರ್ ಇಕ್ವಿಪ್ಮೆಂಟ್ಸ್ ಬಗ್ಗೆನೂ ನಮಗೆ ಐಡಿಯಾ ಸಿಗತ್ತೆ. ಬೇಸಿಕ್ ಕಾಂಪೋನೆಂಟ್ಸ್ ಅಂದರೆ ಯಾವುದೆಲ್ಲ? ಆ್ಯಕ್ಟಿವ್ ಕಾಂಪೋನೆಂಟ್ಸ್, ಪ್ಯಾಸಿವ್ ಕಾಂಪೋನೆಂಟ್ಸ್. ಆ್ಯಕ್ಟಿವ್ ಕಾಂಪೋನೆಂಟ್ಸ್ ಅಂದರೆ ಯಾವುದು? ಎನರ್ಜಿ ಸೋರ್ಸಸ್, ಅಂದರೆ ವೋಲ್ಟೇಜ್ ಸೋರ್ಸ್ ಆಗಿರ್ಬೋದು, ಕರೆಂಟ್ ಸೋರ್ಸ್ ಆಗಿರ್ಬೋದು. ದೀಸ್ ಆರ್ ದಿ ಆ್ಯಕ್ಟಿವ್ ಸೋರ್ಸಸ್, ಆ್ಯಕ್ಟಿವ್ ಕಾಂಪೋನೆಂಟ್ಸ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂದರೆ ರೆಸಿಸ್ಟರ್ಸ್, ಇಂಡಕ್ಟರ್ಸ್, ಕೆಪಾಸಿಟರ್ಸ್. ದೀಸ್ ಆರ್ ದಿ ಪ್ಯಾಸಿವ್ ಕಾಂಪೋನೆಂಟ್ಸ್ ಆ್ಯಂಡ್ ಡಯೋಡ್ಸ್ ಆಲ್ಸೋ. ಸೊ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ವೋಲ್ಟ್ ಮೀಟರ್, ಆಮೀಟರ್, ವಾಟ್ ಮೀಟರ್, ಎನರ್ಜಿ ಮೀಟರ್, ಈ ಥರದ್ದು. ಆ್ಯಂಡ್ ಅದರ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ಗಳು, ಆಟೋ ಟ್ರಾನ್ಸ್ಫಾರ್ಮರ್ ಬಗ್ಗೆ, ಮೋಟಾರ್ ಜನ್ರೇಟರ್ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಒಂದು ಫ್ಯಾಮಿಲಿಯರೈಸ್ ಆಗ್ತೀವಿ. ಟು ಬಿ ಲರ್ನ್ ದಿ ಟೆಕ್ನಿಕ್ಸ್ ಆಫ್ ಮೆಷರಿಂಗ್ ಬೇಸಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್. ಟು ಲರ್ನ್ ದಿ ಟೆಕ್ನಿಕ್ಸ್ ಆಫ್ ಮೆಷರಿಂಗ್ ಬೇಸಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್. ಈಗ ಟೆಕ್ನಿಕಲಿ ನಾವು ಬೇಸಿಕ್ ಎಲೆಕ್ಟ್ರಿಕಲ್ನ ಯಾವ ಥರ ಮೆಷರ್ ಮಾಡ್ತೀವಲ್ವ, ಅದರದ್ದು ಕ್ವಾಂಟಿಟಿ ಯಾವ ಥರ ಮೆಷರ್ ಮಾಡಬೇಕು, ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ನ ಯಾವ ಥರ ಮೆಷರ್ ಮಾಡಬೇಕು ಅನ್ನೋದು ನಮಗೆ ಕಲಿತೇವೆ ಅದರಿಂದ. ಥರ್ಡ್ ಪರ್ಪಸ್, ಟು ರಿಯಲೈಸ್ ದಿ ಲಿಮಿಟೇಷನ್ಸ್ ಆಫ್ ಆ್ಯಕ್ಯುರೇಸೀಸ್ ಆಫ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್. ಈಗ ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಮಾಡುವಾಗ ನಮಗೆ ಸೋ ಮೆನಿ ಡಿಜಿಟ್ಸ್ ಬರುತ್ತೆ ಡೆಸಿಮಲ್ ಪಾಯಿಂಟ್ ನಂತರ. ಗೊತ್ತಾಯ್ತಲ್ಲ. ಸೊ ಎಷ್ಟಕ್ಕೆ ನಾವು ರೌಂಡ್ ಫಿಗರ್ ಮಾಡಬೇಕು ಅನ್ನೋ ಐಡಿಯಾ ಎಲ್ಲ ನಮಗೆ ಮೆಷರ್ಮೆಂಟ್ ಯೂಸ್ ಮಾಡಿರ್ತೀವಲ್ಲ ಇನ್ಸ್ಟ್ರೂಮೆಂಟ್ಸ್, ಅದರಲ್ಲಿ ಇಂಡಿಕೇಟ್ ಆಗುತ್ತೆ. ಅಂದರೆ ಕರೆಕ್ಟಾಗಿರೋ ಆ್ಯಕ್ಯುರೇಸಿ ಅದರಲ್ಲಿ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ. ಎಷ್ಟು ತನಕ ನಾವು ತೊಗೋಬೇಕು, ಲಿಮಿಟೇಷನ್ಸ್ ಎಷ್ಟಿರಬೇಕು ಅನ್ನೋದೆಲ್ಲ ಐಡಿಯಾ ಸಿಗುತ್ತೆ ನಮಗೆ. ಫೋರ್ತ್, ಟು ಫಿಸಿಕಲಿ ವೆರಿಫೈ ಥಿಯರಮ್ಸ್ ಆರ್ ಲಾಸ್ ಪರ್ಟೈನಿಂಗ್ ಟು ಎ ಟಾಪಿಕ್. ಕೆಲವು ಟಾಪಿಕಲ್ಲಿ ಥಿಯರಮ್ಸ್ ಇರುತ್ತೆ, ಮತ್ತು ಕೆಲವು ಟಾಪಿಕಲ್ಲಿ ಲಾಸ್ ಬಗ್ಗೆ ಇರುತ್ತೆ. ಸೊ ಅದನ್ನೆಲ್ಲ ನಾವು ವೆರಿಫೈ ಮಾಡ್ಬೋದು, ಫಿಸಿಕಲಿ ವೆರಿಫೈ ಮಾಡ್ಬೋದು. ಅಂದರೆ ಎಕ್ಸಾಂಪಲ್ ಥಿಯರಮ್ಸ್ ಅಂತ ಹೇಳಿದ್ರೆ ಥೆವೆನಿನ್ಸ್ ಥಿಯರಮ್, ನಾರ್ಟನ್ಸ್ ಥಿಯರಮ್, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್, ರೆಸಿಪ್ರೋಸಿಟಿ ಥಿಯರಮು. ಸೊ ಇಂಥ ಥಿಯರಮ್ಸ್ನೆಲ್ಲ ನಾವು ಅಲ್ಲಿ ಬೇಸಿಕಲಿ ನಾವು ಕಲ್ತಿರ್ತೇವೆ, ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಿರ್ತೀವಿ. ಅದನ್ನು ಪ್ರಾಕ್ಟಿಕಲಿ ಕೂಡ ಯೂಸ್ ಮಾಡಿ ಅದ್ರ ಬಗ್ಗೆ ನಾಲೆಡ್ಜ್ ತೊಗೋಬೋದು. ಲಾಸ್, ಕಿರ್ಚಾಫ್ಸ್ ಲಾಸ್, ಕರೆಂಟ್ ಲಾ, ವೋಲ್ಟೇಜ್ ಲಾ. ಕಿರ್ಚಾಫ್ಸ್ ಕರೆಂಟ್ ಲಾ KVL, KCL, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಈಸ್ KVL. ಈ ಲಾಸ್ ಬಗ್ಗೆ ಎಲ್ಲ ನಮಗೆ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟು ಫಿಫ್ತ್ ಒನ್, ಟು ಗೆಟ್ ಟ್ರೈನಿಂಗ್ ಆಫ್ ಟೆಕ್ನಿಕಲ್ ರಿಪೋರ್ಟ್ ರೈಟಿಂಗ್. ನಾವು
ರಿಪೋರ್ಟ್ ಬಗ್ಗೆ ಬರೆಯೋದು, ಅಂದರೆ ಟೆಕ್ನಿಕಲ್ ರಿಪೋರ್ಟ್ನ ಹೇಗೆ ಬರೆಯಬೇಕು ಅನ್ನೋ ಟ್ರೈನಪ್ ನಮಗೆ ಇದರಿಂದನೇ ಆಗುತ್ತೆ. ಸ್ಕೂಲ್ ಡೇಸ್ ಮತ್ತು ಕಾಲೇಜ್ ಡೇಸ್ನಲ್ಲಿ ನಾವು ಲ್ಯಾಬ್ರೇಟರಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ, ಸೊ ಅಲ್ಲಿಂದ ನಾವು ರಿಪೋರ್ಟ್ ಬರೆಯೋದು. ಫಸ್ಟ್ ಏನು ಬರಿಬೇಕು, ನೆಕ್ಸ್ಟು ಇಕ್ವಿಪ್ಮೆಂಟ್ಸ್ ರಿಕ್ವೈರ್ಡ್ ಏನೇನು ಬೇಕಾಗತ್ತೆ ಅನ್ನೋದು ಬರಿಬೇಕು, ಮತ್ತು ಥಿಯರಿ ಏನು ಇಂಪಾರ್ಟೆಂಟ್ ಅದನ್ನು ಬರಿಬೇಕಾಗತ್ತೆ, ಆ್ಯಪರೇಟಸ್ ಏನು ಇಕ್ವಿಪ್ಮೆಂಟ್ಸ್ ಇಂಪಾರ್ಟೆಂಟು ಅದು ಬರಿಬೇಕು. ನೆಕ್ಸ್ಟು ಥಿಯರಿ ಬರೀತೇವೆ, ನೆಕ್ಸ್ಟ್ ಸ್ವಲ್ಪ ಥಿಯರಿ ಅಷ್ಟೇ ಅದರ ಬಗ್ಗೆ. ನೆಕ್ಸ್ಟ್ ಪ್ರೊಸೀಜರ್, ಸೊ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ನ ಹೇಗೆ ರಿಗಪ್ ಮಾಡಬೇಕು ಅದು, ಮತ್ತು ರಿಗಪ್ ಮಾಡಿದ್ಮೇಲೆ ಕನೆಕ್ಷನ್ಸ್ ಹೇಗೆ ಕನೆಕ್ಷನ್ ಮಾಡಾಯ್ತಲ್ಲ ಅದರದ್ದು ಪ್ರೊಸೀಜರ್ ಹೇಗೆ, ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಯಾವ ಪ್ರಿನ್ಸಿಪಲ್ ಬೇಸಿಕ್ ಮೇಲೆ ವರ್ಕ್ ಆಯಿತು ಅನ್ನೋದೆಲ್ಲ ನಮಗೆ ಥಿಯರಿನಲ್ಲಿ ಗೊತ್ತಾಗುತ್ತೆ. ಪ್ರೊಸೀಜರಲ್ಲಿ ಯಾವ ಥರ ನಾವು ಪ್ರೋಸೆಸ್ ಮಾಡಬೇಕನ್ನೋ ಸ್ಟೆಪ್ಸ್ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ, ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು, ಸರ್ಕ್ಯೂಟ್ ಡಯಾಗ್ರಾಮ್ ಬರೆದ ನಂತರ ಪ್ರೊಸೀಜರ್ ಬರೀಬೇಕಾಗತ್ತೆ. ಪ್ರೊಸೀಜರ್ ಅಂತ ಹೇಳಿದ್ರೆ ವರ್ಕಿಂಗ್ ಪ್ರೊಸೀಜರ್, ಯಾವ ಥರ ವರ್ಕ್ ಮಾಡಬೇಕು ಅದರಲ್ಲಿ ಅಂತ. ನೆಕ್ಸ್ಟ್ ಆಫ್ಟರ್ ದಟ್ ಏನಾಗುತ್ತೆ, ನಾವೀಗ ವರ್ಕ್ ಮಾಡಿರ್ತೀವಿ, ಸೊ ಅದ್ರ ಜೊತೆ ಮೆಷಿನ್ಸ್ ಜೊತೆ, ಸೊ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಜೊತೆ ವರ್ಕ್ ಮಾಡಿದ್ಮೇಲೆ ಅದರ ರೀಡಿಂಗ್ಸ್ನೆಲ್ಲ ನೋಟ್ ಡೌನ್ ಮಾಡಿರ್ತೀವಿ. ನೋಟ್ ಡೌನ್ ಮಾಡಿಬಿಟ್ಟು ಫ್ರಮ್ ದಿ ಥಿಯರಿ ಬೇಸಿಕ್ಕಿಂದ ನಾವು ಫಾರ್ಮುಲಾಸ್ ಎಲ್ಲ ತೊಗೊಂಡು ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ ಒಂದು 2 ರೀಡಿಂಗ್ಸಿಗೆ ವೆರಿಫೈ ಮಾಡ್ತೀವಿ. ನೆಕ್ಸ್ಟ್ ಆಫ್ಟರ್ ದಟ್ ಸೊ ಒಂದು ಕನ್ಕ್ಲೂಷನಿಗೆ ಬರಲಿಕ್ಕೋಸ್ಕರ ಗ್ರಾಫ್ನ ಪ್ಲಾಟ್ ಮಾಡಿ ಅಬ್ಸರ್ವ್ ಮಾಡ್ತೀವಿ. ಸೊ ರೀಡಿಂಗ್ಸ್ ನೋಡಿನೂ ಅಬ್ಸರ್ವ್ ಮಾಡ್ಬೋದು, ಗ್ರಾಫಿಂದ ಇನ್ನೂ ಕರೆಕ್ಟಾಗಿ ನಮಗೆ ಐಡಿಯಾ ಸಿಗುತ್ತೆ. ಸೊ ಗ್ರಾಫ್ ಪ್ಲಾಟ್ ಮಾಡಿ ಒಂದು ಐಡಿಯಾ ಸಿಗುತ್ತಲ್ಲ, ಏನು ಇದರದ್ದು ಇನ್ಕ್ರೀಸ್ ಆಯಿತಾ ಡಿಕ್ರೀಸ್ ಆಯಿತಾ, ಯಾವುದರಿಂದ ಈ ಥರ ಆಯಿತು ಅನ್ನೋದನ್ನು ಕನ್ಕ್ಲೂಷನಲ್ಲಿ ಬರೀತೇವೆ. ಸೊ ಮತ್ತು ಇನ್ಫರೆನ್ಸ್ ಕೂಡ ಬರಿತೀವಿ. ಇದು ಒಂದು ರಿಪೋರ್ಟ್, ಟೆಕ್ನಿಕಲ್ ರಿಪೋರ್ಟ್. ಗೊತ್ತಾಯ್ತಲ್ಲ, ಟೆಕ್ನಿಕಲ್ ರಿಪೋರ್ಟ್ ಫಾರ್ ರೈಟಿಂಗ್. ಸೊ ಫಾರ್ ಯಾವುದ್ರದ್ದು ಲೈಕ್ ಅಂದರೆ ಇದರ ಬಗ್ಗೆ ನಮಗೆ ಇಲ್ಲೇ ಟ್ರೈನಪ್ ಆಗುತ್ತೆ. Before coming to the laboratory, a student should become familiar with the theoretical background and the necessary circuit diagram for conducting the experiment. ಸೊ ಲ್ಯಾಬ್ರೇಟ್ರಿಗೆ ಹೋಗೋಕ್ಕೂ ಮುಂಚೆ ಸ್ಟೂಡೆಂಟ್ಸ್ ಆಗಿರೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಪೆರಿಮೆಂಟ್ ಬಗ್ಗೆ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ತಿಳ್ಕೊಂಡಿರಬೇಕು, ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ನು ಚೆನ್ನಾಗಿ ಕಲ್ತಿರಬೇಕು. ಯಾಕಂದರೆ ನಾವು ಕನೆಕ್ಷನ್ ಮಾಡಿಬಿಟ್ಟು ಕಂಡಕ್ಟ್ ಮಾಡಬೇಕಲ್ಲ ಎಕ್ಸ್ಪೆರಿಮೆಂಟು, ಹಾಗಾಗಿ ಅದ್ರ ಬಗ್ಗೆ ಥಿಯರಿ ಗೊತ್ತಿರಬೇಕು. ಥಿಯರಿ ಗೊತ್ತಿದ್ದು ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತಿರಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತಿದ್ದರೆ ನಾವು ಅದೇ ಥರನೇ ರಿಗಪ್ ಮಾಡ್ತೀವಿ. ರಿಗಪ್ ಮಾಡಿಬಿಟ್ಟು ಸೊ ಅದ್ರ ಮೇಲೆ ಕಂಡಕ್ಟ್ ಮಾಡ್ತೀವಿ ಎಕ್ಸ್ಪೆರಿಮೆಂಟನ್ನು. ಓಕೆ, ಸೊ ಹಾಗಾಗಿ ಅದು ತರೋವಾಗಿ ಹೋಗಬೇಕಾಗತ್ತೆ ಪ್ರತಿಯೊಬ್ಬರು ಸ್ಟೂಡೆಂಟು. ಮಿಯರ್ಲಿ ಮೇಕಿಂಗ್ ದಿ ಕನೆಕ್ಷನ್ಸ್ ಆ್ಯಂಡ್ ಟೇಕಿಂಗ್ ದಿ ರೀಡಿಂಗ್ಸ್ ಮೆಕ್ಯಾನಿಕಲಿ ಡಸ್ ನಾಟ್ ಹೆಲ್ಪ್ ಇನ್ ಡೆವಲಪಿಂಗ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಮ್ಯಾಟರ್. ಸುಮ್ಮನೆ merely making the connections and taking the readings mechanically does not help in developing an understanding of the matter. ಸುಮ್ಮನೆ ಕನೆಕ್ಷನ್ ಮಾಡೋದು, ಸುಮ್ಮನೆ ಮೆಕ್ಯಾನಿಕಲಿ ರೀಡಿಂಗ್ಸ್ ತೊಗೊಳ್ಳೋದು, ಗೊತ್ತಾಯ್ತಲ್ಲ, ಕ್ಯಾಲ್ಕುಲೇಷನ್ನು ಏನೋ ಅಲ್ಲಿ ಗೊತ್ತಿದೆ ಅಂದ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿಬಿಡೋದು, ಮತ್ತು ಸುಮ್ಮನೆ ಹಾಗೆ ಬಂದರೆ ಏನೂ ನಮಗೆ ಡೆವಲಪ್ ಆಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕದು, ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ general instructions and precautions. Since you are going to work with equipments and machines operating at high voltages such as 220 volt DC supply, 220 volt 50 Hz AC supply or 440 volt 50 Hz 3-phase AC supply, you should take utmost care to avoid electric shock hazards. ಸೊ ಇವಾಗ ನಾವು ಇಕ್ವಿಪ್ಮೆಂಟ್ಸ್ ಜೊತೆ ಮತ್ತು ಮೆಷಿನ್ಸ್ ಜೊತೆ ವರ್ಕ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ, ಇಕ್ವಿಪ್ಮೆಂಟ್ಸ್ ಜೊತೆ ವರ್ಕ್ ಮಾಡಬೇಕು, ಜೊತೆಗೆ ಮೆಷಿನ್ಸ್ ಆಪ್ರೇಟಿಂಗ್ ಅಟ್ ಹೈ ವೋಲ್ಟೇಜಸ್ ಎಲ್ಲ ಅಪ್ಲೈ ಮಾಡಬೇಕಲ್ಲ. ಸಚ್ ಆಸ್ ಎಕ್ಸಾಂಪಲ್ 220 ವೋಲ್ಟ್ ಡಿ ಸಿ ಸಪ್ಲೈ ಕೊಡಬೇಕಾಗ್ಬೋದು ಒಂದು ಕೆಲವು ಎಕ್ಸ್ಪೆರಿಮೆಂಟ್ಸ್ಗೆ. ಕೆಲವು ಎಕ್ಸ್ಪೆರಿಮೆಂಟ್ಸಲ್ಲಿ 230 ವೋಲ್ಟ್ 50 Hz ಎ ಸಿ ಸಪ್ಲೈ, ಸಿಂಗಲ್ ಫೇಸ್ ಎ ಸಿ ಸಪ್ಲೈ ಸಾಕಾಗ್ಬೋದು. ಕೆಲವು ಎಕ್ಸ್ಪೆರಿಮೆಂಟಲ್ಲಿ 440 ವೋಲ್ಟ್ 50 Hz 3-phase ಎ ಸಿ ಸಪ್ಲೈ ಬೇಕಾಗ್ಬೋದು. ಸೊ ಅದಕ್ಕೆ ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಕೇರ್ ಇರಬೇಕು. ಮತ್ತು ಯಾಕೆ ಕೇರ್ ಇರಬೇಕು ಅಂತ ಹೇಳಿದ್ರೆ, ಅವಾಯ್ಡ್ ಎಲೆಕ್ಟ್ರಿಕ್ ಶಾಕ್ ಹಜಾರ್ಡ್ಸ್ ಅಂತ, ಅಂದರೆ ಎಲೆಕ್ಟ್ರಿಕ್ ಶಾಕಿಂದ ನಮಗೆ ಆಗುವಂಥ ಆಘಾತವನ್ನು ನಾವು ತಡ್ಕೊಳ್ಳೋಷ್ಟು ಗೊತ್ತಿರಬೇಕು. ಅಂದರೆ ಶಾಕ್ ಆಗದೇ ಇರೋ ಥರ, ಗೊತ್ತಾಯ್ತಲ್ಲ, ಎಲೆಕ್ಟ್ರಿಕ್ ಶಾಕ್ ಆಗದೇ ಇರೋ ಅಂದರೆ ಅಪಘಾತದಿಂದ ನಮಗೇನೂ ಆಗಬಾರ್ದು. ಎಲೆಕ್ಟ್ರಿಕ್ ಶಾಕ್ದು ಅಪಘಾತದಿಂದ ನಮಗೆ ಏನೂ ಆಗಬಾರ್ದು ರೀತಿ ನಾವು ಕೇರ್ ತೊಗೋಬೇಕಾಗತ್ತೆ. ಗೊತ್ತಾಯ್ತಲ್ಲ. ದೇರ್ಫೋರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಡ್ಹೇರ್ ಟು ದಿ ಫಾಲೋಯಿಂಗ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರಿಕಾಷನ್ಸ್. ಇಲ್ಲಿ ಫರ್ದರ್ ಮೋರ್ ಎನಫ್
care should be taken so as to get meaningful results without damaging any equipments or instrument. ನಾವು ಈ ಥರ ಕೇರ್ ತಗೊಳ್ಳೋದ್ರಿಂದ ಯಾವುದೇ ಇಕ್ವಿಪ್ಮೆಂಟ್ಸ್ಗೆ ಆಗಲಿ ಇನ್ಸ್ಟ್ರೂಮೆಂಟ್ಸ್ಗೆ ಆಗಲಿ ಏನೂ ಡ್ಯಾಮೇಜ್ ಆಗೋದಿಲ್ಲ, ಜೊತೆಗೆ ನಮಗೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. Therefore, it is important to adhere to the following general instructions and precautions. ಹಾಗಾಗಿ ಇಲ್ಲಿ ಕೆಲವು ಇಂಪಾರ್ಟೆನ್ಸ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಮತ್ತು ಪ್ರಿಕಾಷನ್ಸ್ ಇದೆ, ಅದನ್ನು ಗೋ ಥ್ರೂ ದಟ್. ಓಕೆ, ಫಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರಿಕಾಷನ್ಸ್ ಏನು ಅಂತಂದರೆ, ನೆವರ್ ವರ್ಕ್ ಅಲೋನ್ ಇನ್ ದಿ ಲ್ಯಾಬ್ರೇಟ್ರಿ. ಯಾವಾಗಲೂ ಲ್ಯಾಬ್ರೇಟ್ರಿಯಲ್ಲಿ ಒಬ್ಬರೇ ವರ್ಕ್ ಮಾಡಬಾರ್ದು, ಲ್ಯಾಬ್ರೇಟ್ರಿನಲ್ಲಿ ಒಬ್ಬರೇ ವರ್ಕ್ ಮಾಡಬಾರ್ದು. ಸೆಕೆಂಡ್ ಒನ್, always put on shoes with rubber soles so as to provide insulation from ground. ಸೊ ನಾವು ಯಾವಾಗಲೂ ಶೂನ ಹಾಕ್ಕೋಬೇಕಾಗತ್ತೆ. ಅದು ಶೂ ಹೇಗಿರಬೇಕಂದ್ರೆ, ಶೂದು ಕೆಳಗಡೆ ಇದೆಯಲ್ಲ ಗ್ರೌಂಡ್, ಅಂದರೆ ತೀರಾ ಗ್ರೌಂಡ್ ಅಂತಂತಲ್ಲ, ಅದು ಗ್ರೌಂಡದು ಈ ಶೂ ಹೀಗಿದೆಯಲ್ಲ ಅದ್ರ ಇಲ್ಲಿಂದ ಅದು ಫುಲ್ ಗ್ರೌಂಡ್ ಇದೆಯಲ್ಲ ಅದು ರಬ್ಬರ್ದು ಸೋಲ್ ಆಗಿರಬೇಕು, ಸೋಲ್ಸ್. ಸೊ ಹ್ಯಾಸ್ ಟು ಪ್ರೊವೈಡ್ ಇನ್ಸುಲೇಷನ್ ಫ್ರಮ್ ಗ್ರೌಂಡ್. ಸೊ ಅವಾಗ ಅವಾಯ್ಡ್ ಮಾಡುತ್ತೆ, ಗೊತ್ತಾಯ್ತಲ್ಲ, ಇನ್ಸುಲೇಷನ್ ಫ್ರಮ್ ಗ್ರೌಂಡ್ ಅಂಥ ಶೂನ ನಾವು ಹಾಕ್ಕೋಬೇಕಾಗತ್ತೆ. ಥರ್ಡ್ ಒನ್, ಡೋಂಟ್ ವೇರ್ ಲೂಸ್ ಡ್ರೆಸ್ ವೈಲ್ ವರ್ಕಿಂಗ್ ಇನ್ ದಿ ಲ್ಯಾಬ್ರೇಟ್ರಿ. ಸೊ ಲ್ಯಾಬ್ರೇಟ್ರಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ಲೂಸ್ ಡ್ರೆಸ್ನ ಹಾಕ್ಕೋಬಾರ್ದು. ಫೋರ್ತ್ ಒನ್, ಪವರ್ ಶುಡ್ ಬಿ ಸ್ವಿಚ್ಡ್ ಆಫ್ ಬಿಫೋರ್ ಚೇಂಜಿಂಗ್ ಎನಿ ಕನೆಕ್ಷನ್. ಸೊ ಕನೆಕ್ಷನ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ಪವರ್ ಸ್ವಿಚ್ನ ಆಫ್ ಮಾಡಬೇಕು. ಪವರ್ ಶುಡ್ ಬಿ ಸ್ವಿಚ್ಡ್ ಆಫ್. ಸೊ ಪವರ್ನ ಸ್ವಿಚ್ ಆಫ್ ಮಾಡಿ ಅನಂತರ ನಾವು ಕನೆಕ್ಷನ್ ಏನಾದರೂ ಚೇಂಜಸ್ ಇದ್ದರೆ ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ಪವರ್ ಆನ್ ಆಗಿರಬೇಕಾದ್ರೇ ಕನೆಕ್ಷನನ್ನು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಫ್ಯಾಮಿಲಿಯರೈಸ್ ಯುವರ್ ಸೆಲ್ಫ್ ವಿತ್ ದಿ ಫಸ್ಟ್ ಏಡ್ ಇನ್ಸ್ಟ್ರಕ್ಷನ್ಸ್ ಫಾರ್ ಎಲೆಕ್ಟ್ರಿಕಲ್ ಶಾಕ್ಸ್. ಸೊ ಎಲೆಕ್ಟ್ರಿಕಲ್ ಶಾಕ್ ಆದರೆ ಸೊ ಫಸ್ಟ್ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. familiarize yourself with the first aid instructions. ಎಲೆಕ್ಟ್ರಿಕಲ್ ಶಾಕ್ ಆದರೆ ಪ್ರಥಮ ಚಿಕಿತ್ಸೆ ಬಗ್ಗೆ ನಮಗೆ ಅರಿವಿರಬೇಕು. ಕೀಪ್ ಅವೇ ಫ್ರಮ್ ಮೂವಿಂಗ್ ಪಾರ್ಟ್ಸ್. ಸೊ ಮೂವಿಂಗ್ ಪಾರ್ಟ್ಸ್ ಏನಾದರೂ ಇದ್ದರೆ ಅದರಿಂದ ದೂರ ಇರಬೇಕು. ಈಗ ಮೆಷಿನ್ನಲ್ಲಿ ಮೋಟಾರ್ ಆಗಲಿ ಜನ್ರೇಟರ್ ಆಗಲಿ ರೊಟೇಟ್ ಆಗ್ತಾ ಇರುತ್ತಲ್ಲ, ಅಂಥದ್ರ ಕಡೆಯಿಂದ ದೂರ ಇರಬೇಕಾಗತ್ತೆ, ಗೊತ್ತಾಯ್ತಲ್ಲ. ಮೂವಿಂಗ್ ಪಾರ್ಟ್ಸಿಂದ ನಾವು ದೂರ ಇರಬೇಕು, ತುಂಬ ದೂರ ಅಂತಲ್ಲ, ಸ್ವಲ್ಪ ಅವಾಯ್ಡ್ ಮಾಡಬೇಕು, ಸ್ವಲ್ಪ ದೂರ ಇರಬೇಕು. ನೆಕ್ಸ್ಟ್ ಪಾಯಿಂಟ್, ಯೂಸ್ ಫ್ಯೂಸ್ ವೈಯರ್ ಆರ್ MCB ಅಂದರೆ ಮಿನಿ ಸರ್ಕ್ಯೂಟ್ ಬ್ರೇಕರ್ ಆಫ್ ಪ್ರಾಪರ್ ರೇಟಿಂಗ್. ಸೊ ಫ್ಯೂಸ್ ವೈಯರೇ ಆಗಲಿ ಅಥವಾ MCBನೇ ಆಗಲಿ ಪ್ರಾಪರ್ ರೇಟಿಂಗ್ ಇರೋವಂಥದ್ದನ್ನು ತೊಗೋಬೇಕಾಗತ್ತೆ. ಈಗ 2 amps ಅಂತ ಇದ್ದರೆ 2 ampsದೇ ತೊಗೋಬೇಕು, 5 amps ಅಂತ ಇದ್ದರೆ 5 ampsೇ ಇರೋವಂಥ ರೇಟಿಂಗ್ನೇ ತೊಗೋಬೇಕಾಗತ್ತೆ ನಾವು. ನೆಕ್ಸ್ಟ್, ಯೂಸ್ ಸೂಟೇಬಲ್ ವೈಯರ್ಸ್ ಫಾರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಸರ್ಕ್ಯೂಟ್. ಸೊ ಸೂಟೇಬಲ್ ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಸರ್ಕ್ಯೂಟಿಗೆ ಸೂಟೇಬಲ್ ಆಗಿರುವಂಥ ವೈಯರ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫ್ಲೆಕ್ಸಿಬಲ್ ವೈಯರ್ಸ್ ಮೇ ಬಿ ಯೂಸ್ಡ್ ಫಾರ್ ಕನೆಕ್ಟಿಂಗ್ ವೋಲ್ಟ್ ಮೀಟರ್ಸ್ ಆರ್ ಪ್ರೆಷರ್ ಕಾಯಿಲ್ಸ್ ಆಫ್ ವ್ಯಾಟ್ ಮೀಟರ್ಸ್ ಆಸ್ ದಿ ಕರೆಂಟ್ ಕ್ಯಾರಿಡ್ ಈಸ್ ಸ್ಮಾಲ್. ಥಿಕ್ಕರ್ ವೈಯರ್ಸ್ ಆರ್ ಟು ಬಿ ಯೂಸ್ಡ್ ವೇರ್ ಕರೆಂಟ್ ಕ್ಯಾರಿಡ್ ಈಸ್ ಲಾರ್ಜ್. ಈಗ ಸೂಟೇಬಲ್ ವೈಯರನ್ನೇ ಯೂಸ್ ಮಾಡಬೇಕಾಗತ್ತೆ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಸರ್ಕ್ಯೂಟಲ್ಲಿ. ಈಗ ಎಕ್ಸಾಂಪಲ್ ವ್ಯಾಟ್ ಮೀಟರ್ ಅಂತ ಅಂದ್ಕೊಂಡ್ರೆ, ವ್ಯಾಟ್ ಮೀಟರಲ್ಲಿ ಇವಾಗ ಇದು M, ಇದು C, ಇದು L, ಇದು V ಅಂತ ಇಟ್ಕೊಳ್ಳೋಣ. ಓಕೆ, ಅಥವಾ ಕೆಲವು ಸಲ ಇದನ್ನು V1 ಇದು V2 ಅಂತಲೂ ಕಾಲ್ ಮಾಡ್ತಾರೆ, ಗೊತ್ತಾಯ್ತಲ್ಲ. ಇದು ತಿಕ್ ವೈಯರ್ ಇರಬೇಕು, ಇಲ್ಲಿ ತಿನ್ ವೈಯರ್ ಯೂಸ್ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ ತಿಕ್ ಆ್ಯಂಡ್ ತಿನ್ ವೈಯರು. ತಿಕ್ ವೈಯರ್ ಯಾಕೆ ಅಂತ ಹೇಳಿದ್ರೆ, ತಿಕ್ ವೈಯರಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅಲ್ಲಿ ಅವಾಗ ರೆಸಿಸ್ಟೆನ್ಸ್ ಮಿನಿಮಮ್ ಇರುತ್ತೆ, ವೋಲ್ಟೇಜ್ ಏನಾಗಿರುತ್ತೆ ಮಿನಿಮಮ್ ಆಗಿರುತ್ತೆ. ಸೊ ತಿನ್ ವೈಯರಲ್ಲಿ ಏನಾಗುತ್ತೆ, ಕರೆಂಟ್ ಸ್ಮಾಲ್ ಆಗಿರುತ್ತೆ, ಮಿನಿಮಮ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ ಆ್ಯಂಡ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ವ್ಯಾಟ್ ಮೀಟರ್ ಅಂತ ಹೇಳಿದ್ರೇನು, ಪವರ್ ಅಂತ ಹೇಳಿದ್ರೆ ಪವರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವಾಟ್ ಮೀಟರ್ ಯೂಸ್ ಮಾಡ್ತೀವಿ. ಸೊ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟು, ಎರಡೂ ಮ್ಯಾಕ್ಸಿಮಮ್ ಇರಬೇಕಲ್ಲ. ಹಾಗಾಗಿ ವೋಲ್ಟೇಜ್ ಮ್ಯಾಕ್ಸಿಮಮ್ ಬರಬೇಕು ಅಂದರೆ ತಿನ್ ವೈಯರ್ ಯೂಸ್ ಮಾಡಬೇಕಾಗತ್ತೆ, ಕರೆಂಟ್ ಮ್ಯಾಕ್ಸಿಮಮ್ ಬರಬೇಕು ಅಂತ ಹೇಳಿದ್ರೆ ತಿಕ್ ವೈಯರ್ನ ಯೂಸ್ ಮಾಡಬೇಕಾಗತ್ತೆ.
ಗೊತ್ತಾಯ್ತಲ್ಲ. ಸೊ ಫಾರ್ ಎಕ್ಸಾಂಪಲ್ ಫ್ಲೆಕ್ಸಿಬಲ್ ವೈರ್ಸ್ ಮೇ ಬಿ ಯೂಸ್ಡ್ ಫಾರ್ ಕನೆಕ್ಟಿಂಗ್ ವೋಲ್ಟ್ ಮೀಟರ್ಸ್ ಆರ್ ಪ್ರೆಷರ್ ಕಾಯಿಲ್ಸ್ ಆಫ್ ವ್ಯಾಟ್ ಮೀಟರ್ಸ್ ಆ್ಯಸ್ ದಿ ಕರೆಂಟ್ ಕ್ಯಾರಿಡ್ ಈಸ್ ಸ್ಮಾಲ್. ವೋಲ್ಟ್ ಮೀಟರ್ ರೀಡಿಂಗ್ ತೊಗೊಳ್ಬೇಕಾದ್ರೆ ಅಲ್ಲಿ ಕರೆಂಟ್ ಸ್ಮಾಲ್ ಇರಬೇಕು, ವೋಲ್ಟೇಜ್ ಮ್ಯಾಕ್ಸಿಮಮ್ ಆಗಿರಬೇಕಾಗತ್ತೆ. ಥಿಕ್ ವೈಯರ್ಸ್ ಆರ್ ಯೂಸ್ಡ್ ಟು ಬಿ ಯೂಸ್ಡ್ ವೇರ್ ಕರೆಂಟ್ ಕ್ಯಾರಿಡ್ ಈಸ್ ಲಾರ್ಜ್. ಥಿಕ್ ವೈರ್ ಯೂಸ್ ಮಾಡೋದ್ರಿಂದ ಕರೆಂಟನ್ನು ಅದು ಲಾರ್ಜ್ ಕರೆಂಟ್ನ ಕ್ಯಾರಿ ಮಾಡುತ್ತೆ. ಗೊತ್ತಾಯ್ತಲ್ಲ, ಥಿಕ್ ವೈರ್ ಯೂಸ್ ಮಾಡೋದ್ರಿಂದ ಲಾರ್ಜ್ ಕರೆಂಟನ್ನು ಅದು ಕ್ಯಾರಿ ಮಾಡುತ್ತೆ. ಹಾಗಾಗಿ ವ್ಯಾಟ್ ಮೀಟರಲ್ಲಿ ಒಂದು ಸೈಡ್ ವೋಲ್ಟ್ ಮೀಟರ್ ಅಥವಾ ಪ್ರೆಷರ್ ಕಾಯಿಲ್ ಸೈಡ್ ಸೊ ಥಿನ್ ವೈರ್ ಯೂಸ್ ಮಾಡಬೇಕು, ಕರೆಂಟ್ ಕಾಯಿಲ್ ಸೈಡ್ ಥಿಕ್ ವೈರ್ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, take down complete specifications from the nameplate of the machines and equipments. ಸೊ ಇದು ಮೆಷಿನ್ಸಲ್ಲಿ ನೇಮ್ ಪ್ಲೇಟ್ ಇರುತ್ತಲ್ಲ, ಮೆಷಿನ್ಸಲ್ಲಿ ನೇಮ್ ಪ್ಲೇಟ್ ಹಾಕಿರ್ತಾರೆ, ಅದರದ್ದು ರೀಡಿಂಗ್ಸ್ನ ನೋಟ್ ಡೌನ್ ಮಾಡ್ಕೋಬೇಕು. ಎಷ್ಟು ವೋಲ್ಟ್ ಮೀಟರು, ಎಷ್ಟು ಕರೆಂಟು, ಎಷ್ಟು ಸ್ಪೀಡದು ಅಂತ ನೋಟ್ ಡೌನ್ ಮಾಡಿಕೊಂಡು, ಮತ್ತು ಇಕ್ವಿಪ್ಮೆಂಟ್ಸ್ ಕೂಡ ಎಷ್ಟೆಷ್ಟದ ರೇಂಜಸ್ ಇರಬೇಕು ಅನ್ನೋದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ. ಟೇಕ್ ಡೌನ್ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್. ದಿಸ್ ವಿಲ್ ಎನೇಬಲ್ ಯು ಟು ಡಿಸೈಡ್ ದಿ ರೇಂಜ್ ಆಫ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಟು ಬಿ ಯೂಸ್ಡ್. ಆವಾಗ ನಮಗೆ ಈಗ ಆ ಮೆಷಿನ್ಸಿಗೆ ಎಷ್ಟು ವೋಲ್ಟೇಜ್ ಬೇಕಾಗತ್ತೆ, ಎಷ್ಟು ಕರೆಂಟ್ ಬೇಕಾಗತ್ತೆ, ಎಷ್ಟುದು ಸ್ಪೀಡಲ್ಲಿ ಅದು ರನ್ ಆಗುತ್ತೆ, ಇದು ನಮಗೆ ಐಡಿಯಾ ಸಿಕ್ಕಿದ್ರೆ ನಾವೇನು ಮಾಡ್ತೀವಿ, ಅಂಥ ರೇಂಜ್ ಇರೋವಂಥ ಇನ್ಸ್ಟ್ರೂಮೆಂಟ್ಸ್ನೇ ನಾವು ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗತ್ತೆ. ನೆಕ್ಸ್ಟ್ 10th ಪಾಯಿಂಟ್, ಸೆಲೆಕ್ಟ್ ಆ್ಯನ್ ಇನ್ಸ್ಟ್ರೂಮೆಂಟ್ ದಟ್ ಗಿವ್ಸ್ ದಿ ರೀಡಿಂಗ್ ಇನ್ ಇಟ್ಸ್ ಅಪ್ಪರ್ ರೇಂಜ್ ಆಫ್ ದಿ ಸ್ಕೇಲ್. ಯಾವಾಗಲೂ ಈಗ 5 amps ಅಥವಾ 2 amps ಅಂತ ಇದ್ದರೆ ನಾವು ಇನ್ಸ್ಟ್ರೂಮೆಂಟ್ಸ್ ತೊಗೊಂಬರ್ಬೇಕಾಗಿರೋದು 5 amps ರೇಂಜ್ ಇರೋವಂಥ ಇನ್ಸ್ಟ್ರೂಮೆಂಟ್ಸು. ಈಗ ಎಕ್ಸಾಂಪಲ್ 230 ವೋಲ್ಟ್ ಮೀಟರ್ ಅಂತ ಮೆನ್ಷನ್ ಮಾಡಿದರೆ ನಾವು 250 ವೋಲ್ಟ್ ಮೀಟರ್ ಇರೋದನ್ನು ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಅಪ್ಪರ್ ರೇಂಜ್ ಆಫ್ ದಿ ಸ್ಕೇಲ್ ಇರೋವಂಥ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡೋದು ಬೆಟರ್. ಇದು ಯಾಕೆ ಅಂತ ಹೇಳಿದ್ರೆ ದಿಸ್ ಪ್ರೊವೈಡ್ಸ್ ಬೆಟರ್ ಆ್ಯಕ್ಯುರಸಿ ಆಫ್ ದಿ ಮೆಷರ್ಮೆಂಟ್. ಸೊ ಬೆಟರ್ ಆಗಿರುತ್ತೆ ಆ್ಯಕ್ಯುರಸಿ. ತುಂಬ ತೀರಾ ಅಪ್ಪರ್ ರೇಂಜ್ಗೆ ಹೋಗಬಾರ್ದು, ಒಂದು ಲಿಮಿಟೇಷನ್ಸ್ ಇರಬೇಕು. ನಿಯರೆಸ್ಟ್ ಅಪ್ಪರ್ ರೇಂಜ್ ಆದರೆ ಬೆಟರ್. Switch on the supply only after the connections have been checked, preferably by another person. ಈಗ ನಾವೆಲ್ಲ ಕನೆಕ್ಷನ್ ಮಾಡಾಗಿರುತ್ತೆ. ಸೊ ಸ್ವಿಚ್ ಆನ್ ಮಾಡಬೇಕು ಮುಂಚೆ ನಾವೇನು ಮಾಡಬೇಕು, ಅನದರ್ ಪರ್ಸನ್ ಅವ್ರ ಹತ್ರ ವೆರಿಫೈ ಮಾಡಿಸ್ಬೇಕಾಗತ್ತೆ. ಅನದರ್ ಪರ್ಸನ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸಿಗೆ ಅನದರ್ ಪರ್ಸನ್ ಯಾರು, ಸ್ಟೂಡೆಂಟ್ಸೇ ತೊಗೋಬಾರ್ದು. ಗೊತ್ತಾಯ್ತಲ್ಲ. ಇನ್ಸ್ಟ್ರಕ್ಟರ್ನ ಕರಿಬೇಕಾಗತ್ತೆ. ಇನ್ಸ್ಟ್ರಕ್ಟರ್ನ ಕರೆದು ಸ್ಟೂಡೆಂಟ್ಸ್ ಏನು ಮಾಡಬೇಕು, ಇನ್ಸ್ಟ್ರಕ್ಟರ್ ಅವ್ರನ್ನ ಕರೆದು ಕನೆಕ್ಷನ್ ಮಾಡಿರೋದನ್ನ ತೋರಿಸ್ಬೇಕು. ಅವರು ಸರಿ ಇದೆ ಕನೆಕ್ಷನ್ ಅಂದರೆ ಮಾತ್ರ ಸ್ವಿಚ್ ಆನ್ ಮಾಡಬೇಕು. ಡೋಂಟ್ ಟಚ್ ಎನಿ ಲೈವ್ ಟರ್ಮಿನಲ್ ವೈಲ್ ದಿ ಸಪ್ಲೈ ಈಸ್ ಆನ್. ಸೊ ಸಪ್ಲೈ ಆನ್ ಆಗಿರುವಾಗ ಯಾವುದೇ ಅಲ್ಲಿ ವರ್ಕ್ ಆಗ್ತಾ ಇರೋ ಟರ್ಮಿನಲ್ಸ್ ಎಲ್ಲ ಲೈವ್ ಟರ್ಮಿನಲ್ ಆಗಿರುತ್ತೆ. ಇವಾಗ ಅಂಥ ಟರ್ಮಿನಲ್ಸ್ನ ಟಚ್ ಮಾಡಬಾರ್ದು. ಈಗ ಸಪ್ಲೈ ಸ್ವಿಚ್ ಆನ್ ಆಯಿತು, ಪವರ್ ಸಪ್ಲೈ ಸ್ವಿಚ್ ಆನ್ ಆಗಿದೆ. ಈಗ ಟರ್ಮಿನಲ್ಲೆಲ್ಲ ಏನಾಗಿದೆ, ಕನೆಕ್ಷನ್ ಮಾಡಿದ್ದೀವಿ ಅಲ್ಲ, ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಈಗ ಅದು ಎಲ್ಲ ಲೈವ್ ಟರ್ಮಿನಲ್ ಆಯಿತು. ಅಂಥ ಟರ್ಮಿನಲ್ನಲ್ಲಿ ನಾವು ಟಚ್ ಮಾಡಬಾರ್ದು. ವೈಲ್ ಅಪ್ಲೈಯಿಂಗ್ ಎಲೆಕ್ಟ್ರಿಕಲ್ ಲೋಡ್ ಗ್ರ್ಯಾಜುಲಿ ಇನ್ಕ್ರೀಸ್ ಇಟ್. ಈಗ ನಾವು ಎಲೆಕ್ಟ್ರಿಕಲ್ ಲೋಡ್ನ ಅಪ್ಲೈ ಮಾಡಬೇಕು ಅಂತಂದರೆ ಸ್ವಲ್ಪನೇ ಅಪ್ಲೈ ಮಾಡ್ಕೊಂಡು ಹೋಗಬೇಕು, ಸಡನ್ನಾಗಿ ಜಾಸ್ತಿ ಅಪ್ಲೈ ಮಾಡಬಾರ್ದು. ಸಿಮಿಲರ್ಲಿ ವೈಲ್ ರಿಮೂವಿಂಗ್ ದಿ ಎಲೆಕ್ಟ್ರಿಕಲ್ ಲೋಡ್ ಗ್ರ್ಯಾಜುಲಿ ಡಿಕ್ರೀಸ್ ಇಟ್. ಅದೇ ಥರನೇ ಎಲೆಕ್ಟ್ರಿಕಲ್ ಲೋಡ್ನ ರಿಮೂವ್ ಮಾಡಬೇಕು ಅಂತಂದ್ರೂ ಸೊ ಗ್ರ್ಯಾಜುಲಿ ಡಿಕ್ರೀಸ್ ಮಾಡ್ಕೊಂಡು ಬರಬೇಕು, ನಿಧಾನಕ್ಕೆ ಡಿಕ್ರೀಸ್ ಮಾಡ್ತಾ ಬರಬೇಕು. ಗೊತ್ತಾಯ್ತಲ್ಲ, ಸಡನ್ನಾಗಿ ಡಿಕ್ರೀಸ್ ಮಾಡಬಾರ್ದು. ನೆವರ್ ಅಪ್ಲೈ ಫುಲ್ ವೋಲ್ಟೇಜ್ ಟು ಎ ಮೋಟಾರ್. ಯಾವಾಗಲೂ ಕೂಡ ಮೋಟರ್ಗೆ ಫುಲ್ ವೋಲ್ಟೇಜ್ ಅಪ್ಲೈ ಮಾಡಬಾರ್ದು. ವೈಲ್ ಸ್ವಿಚಿಂಗ್ ಆನ್ ಫಸ್ಟ್ ಅಪ್ಲೈ ಎ ಲೋ ವೋಲ್ಟೇಜ್ ಆ್ಯಂಡ್ ದೆನ್ ಗ್ರ್ಯಾಜುಲಿ ಇನ್ಕ್ರೀಸ್ ಇಟ್. ಸೊ ಸ್ವಿಚ್ ಆನ್ ಮಾಡಿದ್ಮೇಲೆ ಫಸ್ಟ್ ಸ್ಲೋ ಆಗಿ ಲೋ ವೋಲ್ಟೇಜ್ ಅಪ್ಲೈ ಮಾಡಬೇಕು, ಅನಂತರ ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಬಟ್ ಫುಲ್ ವೋಲ್ಟೇಜ್ ತನಕ ಅಪ್ಲೈ ಮಾಡಬಾರ್ದು ಅಷ್ಟೇ ಮೋಟ್ರಿಗೆ. ನೆಕ್ಸ್ಟ್ ಪವರ್ ಸಪ್ಲೈ ಸಿಸ್ಟಮ್ಸ್. ಫಾಲೋಯಿಂಗ್ ಪವರ್ ಸಪ್ಲೈ ಸಿಸ್ಟಮ್ಸ್ ಆರ್ ನಾರ್ಮಲಿ ಅವೈಲೇಬಲ್ ಇನ್ ದಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಲ್ಯಾಬೊರೇಟರೀಸ್.
ಸೊ ಪವರ್ ಸಪ್ಲೈ ಸಿಸ್ಟಮ್ಸ್ ಎಲ್ಲಿ ನಾರ್ಮಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಲ್ಯಾಬೊರೇಟರಿಗಳಲ್ಲಿ ಪವರ್ ಸಪ್ಲೈ ಸಿಸ್ಟಮ್ಸ್ ಇರುತ್ತೆ. ಫಸ್ಟ್ ಒನ್ 230 volt 50 Hz single phase supply. It has 2 wires, phase or line wire and neutral wire. ಅಂದರೆ ಇಲ್ಲಿ ಎ ಸಿ ಸಪ್ಲೈ ಮತ್ತು ಡಿ ಸಿ ಸಪ್ಲೈ ಅಂತ ಇದೆ. ಸಪ್ಲೈಯಲ್ಲಿ ಎ ಸಿ ಸಪ್ಲೈಯಲ್ಲಿ ಎಗೇನ್ 2 ಟೈಪ್ಸ್ ಇದೆ. ಒಂದು ಸಿಂಗಲ್ ಫೇಸ್ ಎ ಸಿ ಸಪ್ಲೈ, ಅನದರ್ ಒನ್ ಇಸ್ 3 ಫೇಸ್ ಎ ಸಿ ಸಪ್ಲೈ. ಸಿಂಗಲ್ ಫೇಸ್ ಎ ಸಿ ಸಪ್ಲೈ ಅಂತ ಹೇಳಿದ್ರೆ 230 volt 50 Hz. 50 Hz ಇಸ್ ದಿ ಫ್ರೀಕ್ವೆನ್ಸಿ. ಇದರಲ್ಲಿ 2 ವೈಯರ್ಸ್ ಇರುತ್ತೆ. ಒಂದು ಫೇಸ್ ಅಥವಾ ಲೈನ್ ವೈರ್ ಅಂತ ಮೊದಲನೇದು, ಫಸ್ಟ್ ಒನ್. ಸೆಕೆಂಡ್ ವೈರ್ ಬಂದು ನ್ಯೂಟ್ರಲ್ ವೈರ್ ಅಂತ. ಓಕೆ, ಸೆಕೆಂಡ್ ಪವರ್ ಸಪ್ಲೈ ಸಿಸ್ಟಮಲ್ಲಿ 400 volt 50 Hz 3 ಫೇಸ್ ಸಪ್ಲೈ. ನಾರ್ಮಲಿ ಇಟ್ ಹ್ಯಾಸ್ 4 ವೈಯರ್ಸ್ ಆಗಿರುತ್ತೆ. ಗೊತ್ತಾಯ್ತಲ್ಲ, 4 ವೈಯರ್ಸ್, 3 ವೈಯರ್ಸ್ ಇರುತ್ತಲ್ಲ, ಆ 3 ವೈಯರ್ಸು ಫೇಸ್ ಅಥವಾ ಲೈನ್ ವೈರ್ ಆಗಿರುತ್ತೆ. ಆ್ಯಂಡ್ 1 ಫಾರ್ ನ್ಯೂಟ್ರಲ್ ಆಗಿರುತ್ತೆ. ಲಾಸ್ಟ್ ಒನ್ ನ್ಯೂಟ್ರಲ್ ಆಗಿರುತ್ತೆ. ದಿಸ್ ಈಸ್ ಫಾರ್ ಸಿಂಗಲ್ ಫೇಸ್ ಎ ಸಿ ಸಪ್ಲೈ. ಲೈನ್, ಫೇಸ್ ಆರ್ ಲೈನ್, ಇದು ಕರೆಂಟ್ ಹೋಗ್ತಾ ಇರೋದು, ಮತ್ತು ಇಲ್ಲಿ ಕರೆಂಟ್ ಎಂಟರ್ ಆಗುತ್ತೆ, ಇಲ್ಲಿ ಕರೆಂಟ್ ಲೀವ್ ಆಗುತ್ತೆ, ಅದಕ್ಕೆ ನ್ಯೂಟ್ರಲ್ ಇದು. ಸೊ 230 volt 50 Hz ಎ ಸಿ ಸಪ್ಲೈ, ಸಿಂಗಲ್ ಫೇಸ್ ಎ ಸಿ ಸಪ್ಲೈ ಇದು. ಇದು 3 ಫೇಸ್ ಎ ಸಿ ಸಪ್ಲೈ. RYB, ರೆಡ್, ಯೆಲ್ಲೋ, ಬ್ಲೂ. N is neutral. MCB is mini circuit breaker. 3 phase AC supply. This one is the 3 phase AC supply. These all 3 wires are phase ಅಥವಾ ಲೈನ್ ಆಗಿರುತ್ತೆ. ಲಾಸ್ಟ್ ಇದೆಯಲ್ಲ, ಇದು ನ್ಯೂಟ್ರಲ್ ವೈರ್ ಆಗಿರುತ್ತೆ. ನೆಕ್ಸ್ಟ್ 230 volt DC supply. This may be obtained either from a DC generator or a rectifier ಅಂತ. ಅಂದರೆ this may be obtained either from a DC generator or a rectifier. It has 2 wires, positive and negative ಆಗಿರುತ್ತೆ. ಇದರಲ್ಲಿ 2 ವೈರ್ ಅಂದರೆ 2 ಟರ್ಮಿನಲ್ಸ್ ಇರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ. ಡಿ ಸಿ ಸಪ್ಲೈನಲ್ಲಿ ದೇರ್ ಆರ್ 2 ಟರ್ಮಿನಲ್ಸ್. ಒನ್ ಈಸ್ ಪಾಸಿಟಿವ್ ಟರ್ಮಿನಲ್ಲು, ಅನದರ್ ಒನ್ ಈಸ್ ನೆಗೆಟಿವ್ ಟರ್ಮಿನಲ್. ಹಾಗಾಗಿ 2 ವೈರ್ ಬೇಕಾಗುತ್ತೆ. ದಿಸ್ ಮೇ ಬಿ ಒಬ್ಟೈನ್ ಐದರ್ ಫ್ರಮ್ ಎ ಡಿ ಸಿ ಜನರೇಟರ್ ಆರ್ ಎ ರೆಕ್ಟಿಫೈಯರ್. Rectifier is AC to DC converter. Single phase AC supply is also available for lighting purpose. For low current requirements, the AC supply can be taken from the sockets. Variable DC supply can be obtained by using a suitable rheostat. A variable resistance. Rheostat anta heladre a variable resistance. ರೆಸಿಸ್ಟೆನ್ಸಲ್ಲೂ ಸೋ ಮೆನಿ ಟೈಪ್ಸ್ ಇದೆ. ಒಂದು ವೇರಿಯೇಬಲ್ ರೆಸಿಸ್ಟೆನ್ಸು, ಇನ್ನೊಂದು ಫಿಕ್ಸ್ಡ್ ರೆಸಿಸ್ಟೆನ್ಸ್ ಅಂತ. ಫಿಕ್ಸ್ಡ್ ರೆಸಿಸ್ಟೆನ್ಸ್ ಎಲ್ಲ ಸ್ಮಾಲ್ ವ್ಯಾಲ್ಯೂ ಆಫ್ ದಿ ರೆಸಿಸ್ಟೆನ್ಸು. ವೇರಿಯೇಬಲ್ ರೆಸಿಸ್ಟೆನ್ಸ್ ಎಲ್ಲ ಲಾರ್ಜರ್ ಆಗಿರುತ್ತೆ. ರಿಹೋಸ್ಟ್ಯಾಟ್ ಅಂತಲೇ ಹೇಳ್ಬೋದು ಅದನ್ನು. ಆ್ಯಸ್ ಶೋನ್ ಇನ್ ಫಿಗರ್ 1.11. ದಿಸ್ ಅರೇಂಜ್ಮೆಂಟ್ ಹ್ಯಾಸ್ ದಿ ಡಿಸಡ್ವಾಂಟೇಜ್ ಆಫ್ ಇನ್ಕರಿಂಗ್ ಕನ್ಸಿಡರಬಲ್ ಪವರ್ ಲಾಸ್ ಇನ್ ದಿ ರೆಸಿಸ್ಟೆನ್ಸ್. ಇದರಲ್ಲಿ 220 volt DC ಸಪ್ಲೈ. ದಿಸ್ ಈಸ್ ವೇರಿಯೇಬಲ್ DC ಸಪ್ಲೈ. ಅಂದರೆ ಇದು ರಿಯೋಸ್ಟ್ಯಾಟ್ ಆಯಿತಾ. ಸೊ ಇದು ವೇರಿಯೇಬಲ್ ಡಿ ಸಿ ಸಪ್ಲೈ. ನೆಕ್ಸ್ಟ್ ಇಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಗೊತ್ತಾಯ್ತಲ್ಲ, ವೇರಿಯೇಬಲ್ ಎ ಸಿ ಸಪ್ಲೈ. Variable AC supply can be obtained by using an auto transformer with a variable tap, also known as variac, or dimmer stat anta, as shown in figure 1.12. For 3-phase AC supply, we use a 3-phase variac. Next, common instruments. For measuring an electrical quantity, it is important to select a proper instrument with a proper range. So, electrical quantity na measure ಮಾಡಬೇಕಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಪ್ರಾಪರ್ ಇನ್ಸ್ಟ್ರೂಮೆಂಟ್ ವಿತ್ ಪ್ರಾಪರ್ ರೇಂಜ್ ಇರೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಲೆಕ್ಟ್ರಿಕಲ್ ಕ್ವಾಂಟಿಟಿನ ಕರೆಕ್ಟಾಗಿ ಮೆಷರ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು ಫಸ್ಟು ಅಂದರೆ ಪ್ರಾಪರ್ ಇನ್ಸ್ಟ್ರೂಮೆಂಟು ಮತ್ತು ಪ್ರಾಪರ್ ರೇಂಜ್ ಇರೋ ಅಂತ. ಪ್ರಾಪರ್ ಇನ್ಸ್ಟ್ರೂಮೆಂಟ್ ವಿತ್ ಪ್ರಾಪರ್ ರೇಂಜ್ ಇರೋ ಅಂಥದ್ದು ಇನ್ಸ್ಟ್ರೂಮೆಂಟ್ಸ್ನ ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು.
ದಿ ಫಾಲೋಯಿಂಗ್ ಆರ್ ದಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ದಿ ಲ್ಯಾಬೊರೇಟ್ರೀಸ್. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲ, ಇದು ನಾವು ಲ್ಯಾಬೊರೇಟ್ರಿನಲ್ಲಿ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್ಗಳು. ಸೊ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ಆ್ಯಮೀಟರ್ಸ್ ಆ್ಯಂಡ್ ವೋಲ್ಟ್ ಮೀಟರ್ಸ್. ಕರೆಂಟ್ನ ಮೆಷರ್ ಮಾಡುವಂಥದ್ದು ಆ್ಯಮೀಟರ್, ವೋಲ್ಟೇಜ್ನ ಮೆಷರ್ ಮಾಡುವಂಥದ್ದು ವೋಲ್ಟ್ ಮೀಟರ್. ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಆಫ್ ದೀಸ್ ಟೂ ಇನ್ಸ್ಟ್ರೂಮೆಂಟ್ಸ್ ಇಸ್ ದಿ ಸೇಮ್. ಸೊ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಆಪರೇಷನ್, ವರ್ಕಿಂಗ್ ಪ್ರಿನ್ಸಿಪಲು ಎರಡರದ್ದು ಸೇಮ್ ಇರೋದೆ, ಗೊತ್ತಾಯ್ತಲ್ಲ. ಆ್ಯನ್ ಆ್ಯಮೀಟರ್ ಈಸ್ ಯೂಸ್ಡ್ ಫಾರ್ ಮೆಷರಿಂಗ್ ಆ್ಯಂಪಿಯರ್ಸ್ ಆರ್ ಕರೆಂಟ್. ಸೊ ಕರೆಂಟ್ನ ಮೆಷರ್ ಮಾಡಲಿಕ್ಕೆ ಆ್ಯಮೀಟರ್ನ ನಾವು ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್ ಆ್ಯಂಡ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಸರ್ಕ್ಯೂಟ್. ಸೊ ಇದರಲ್ಲಿ ಲೋ ರೆಸಿಸ್ಟೆನ್ಸ್ ಮತ್ತು ಇದು ಸೀರೀಸ್ ವಿತ್ ದಿ ಸರ್ಕ್ಯೂಟ್ ಆಗಿರುತ್ತೆ. ಆ್ಯಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಸರ್ಕ್ಯೂಟ್. ಇದು ಲೋ ರೆಸಿಸ್ಟೆನ್ಸ್, ಗೊತ್ತಾಯ್ತಲ್ಲ, RI ಅಂತ ಹಾಕಿರ್ತೀನಿ, ಇಂಟರ್ನಲ್ ರೆಸಿಸ್ಟೆನ್ಸ್. ಆ್ಯಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಸರ್ಕ್ಯೂಟ್ ಆಗಿರುತ್ತೆ. ಐದರ್ ಇಲ್ಲಾದರೂ ಕನೆಕ್ಟ್ ಮಾಡ್ಬೋದು, ಇಲ್ಲಾದರೂ ಕನೆಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್, ಸೀರೀಸೇ ತಾನೆ. ಸೊ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಬಿಕಾಸ್ ಬೈ ಓಮ್ಸ್ ಲಾ R=V/I. ವೆನ್ ಕರೆಂಟ್ ಮ್ಯಾಕ್ಸಿಮಮ್ ಬೇಕು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಮಿನಿಮಮ್ ಇರಬೇಕು. A voltmeter is used for measuring voltage across 2 points of a circuit. ಈಗ ವೋಲ್ಟೇಜನ್ನು ಮೆಷರ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ವೋಲ್ಟ್ ಮೀಟರ್. ಸೊ ರೆಸಿಸ್ಟೆನ್ಸಿಗೆ 2 ಎಂಡ್ಸ್ ಆಫ್ ದಿ ಸರ್ಕ್ಯೂಟ್ ಇರುತ್ತಲ್ಲ, ಸೊ ಅಕ್ರಾಸ್ ದಿ 2 ಎಂಡ್ಸ್ ಆಫ್ ದಿ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿರ್ತಾರೆ, ಗೊತ್ತಾಯ್ತಲ್ಲ. ಇದು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಈಸ್ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದಿ ಸರ್ಕ್ಯೂಟ್. ಅಕ್ರಾಸ್ ಅಂದರೆ ಪ್ಯಾರಲಲ್. It has high resistance and must be connected across ಅಂದರೆ parallel with the 2 points. For measurements in DC circuits, we should use a permanent magnet moving coil type of ammeters and voltmeters. Suppose ಇಲ್ಲಿ ಸರ್ಕ್ಯೂಟಲ್ಲಿ ನಾವು DC ಸಪ್ಲೈ ಯೂಸ್ ಮಾಡ್ತಾ ಇದ್ದೀವಿ, DC ಸರ್ಕ್ಯೂಟ್ ಮೆಷರ್ಮೆಂಟಲ್ಲಿ ನಾವೇನು ಮಾಡ್ತೀವಿ ಅಂದರೆ PMMC ಟೈಪ್ ಆಫ್ ವೋಲ್ಟ್ ಮೀಟರ್ ಆ್ಯಂಡ್ ಆ್ಯಮೀಟರ್ನ ಯೂಸ್ ಮಾಡ್ತೀವಿ. ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್ಸ್, ವೋಲ್ಟ್ ಮೀಟರ್ ಅಥವಾ ಆ್ಯಮೀಟರ್ ಎರಡು ಕೂಡ ಯೂಸ್ ಮಾಡ್ತೀವಿ DCನಲ್ಲಿ. ದಿ ಡಿಫ್ಲೆಕ್ಷನ್ ಆಫ್ ದಿ ಪಾಯಿಂಟರ್ ಇನ್ ಸಚ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಥ್ರೂ ದೆಮ್ ಆಗಿರುತ್ತೆ. ಅಲ್ಲಿ ಡಿಫ್ಲೆಕ್ಟ್ ಆಗ್ತಾ ಇರುತ್ತಲ್ಲ ಪಾಯಿಂಟರ್, ಡಿಫ್ಲೆಕ್ಷನ್ ಆಫ್ ದಿ ಪಾಯಿಂಟರ್ ಇನ್ ಸಚ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಥ್ರೂ ದೆಮ್ ಆಗಿರುತ್ತೆ. ಹಾಗಾಗಿ ಹೆನ್ಸ್ ದೇರ್ ಸ್ಕೇಲ್ ಈಸ್ ಯೂನಿಫಾರ್ಮ್. ಹಾಗಾಗಿ ಸ್ಕೇಲ್ ಏನಾಗಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. However, these cannot be used for AC measurement. ಈ PMMCನ ನಾವು AC-ನಲ್ಲಿ ಯೂಸ್ ಮಾಡಲ್ಲ, AC ಮೆಷರ್ಮೆಂಟಲ್ಲಿ ಯೂಸ್ ಮಾಡಲ್ಲ. ಫಾರ್ AC ಸರ್ಕ್ಯೂಟಿಗೆ ಬರೋಣ ಇವಾಗ. ವಿ ಯೂಸ್ ಮೂವಿಂಗ್ ಐರನ್ ಟೈಪ್ ಆ್ಯಮೀಟರ್ಸ್ ಆ್ಯಂಡ್ ವೋಲ್ಟ್ ಮೀಟರ್ಸ್. ಹಾಗಾದರೆ ಯಾವುದನ್ನು AC-ನಲ್ಲಿ ಯೂಸ್ ಮಾಡ್ತೀರಾ AC ಮೆಷರ್ಮೆಂಟಲ್ಲಿ ಅಂದರೆ ಮೂವಿಂಗ್ ಐರನ್ ಟೈಪ್ ಆಫ್ ಆ್ಯಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ನ ಯೂಸ್ ಮಾಡ್ತೀವಿ. ದಿ ಡಿಫ್ಲೆಕ್ಟಿಂಗ್ ಟಾರ್ಕ್ ಇನ್ ಸಚ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಎಫೆಕ್ಟಿವ್ ವ್ಯಾಲ್ಯೂ ಆಫ್ ದಿ ಕರೆಂಟ್ ಆಗಿರುತ್ತೆ. ಇಲ್ಲಿ ಡಿಫ್ಲೆಕ್ಟಿಂಗ್ ಟಾರ್ಕ್ ಇದೆಯಲ್ಲ, ಇನ್ ಸಚ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಎಫೆಕ್ಟಿವ್ ವ್ಯಾಲ್ಯೂ. ಎಫೆಕ್ಟಿವ್ ವ್ಯಾಲ್ಯೂ ಅಂದರೆ RMS ವ್ಯಾಲ್ಯೂ, ರೂಟ್ ಮೀನ್ಸ್ ಸ್ಕ್ವೇರ್ ವ್ಯಾಲ್ಯೂ ಆಫ್ ದಿ ಸರ್ಕ್ಯೂಟ್ ಆಗಿರುತ್ತೆ. RMS ಅಂತ ಹೇಳಿದ್ರೆ ರೂಟ್ ಮೀನ್ಸ್ ಸ್ಕ್ವೇರ್ ವ್ಯಾಲ್ಯೂ ಈಕ್ವಲ್ ಟು ಮ್ಯಾಕ್ಸಿಮಮ್ ಬೈ ರೂಟ್ 2 ಅಂತ. ಮ್ಯಾಕ್ಸಿಮಮ್ ಬೈ ರೂಟ್ 2. ಓಕೆ, ಹೆನ್ಸ್ ದೇರ್ ಸ್ಕೇಲ್ ಈಸ್ ನಾನ್ ಯೂನಿಫಾರ್ಮ್ ಆಗಿರುತ್ತೆ AC ಸರ್ಕ್ಯೂಟದಲ್ಲಿ. ಸೊ ಇದರ ಸ್ಕೇಲ್ ಏನಾಗಿರುತ್ತೆ, ಸೊ ನಾನ್ ಯೂನಿಫಾರ್ಮಿಟಿ ಆಗಿರುತ್ತೆ. ಸೆಕೆಂಡ್ ಒನ್, ವ್ಯಾಟ್ ಮೀಟರಿಗೆ ಬರೋಣ. ಎ ವ್ಯಾಟ್ ಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಮೆಷರ್ಸ್ ದಿ ಪವರ್ ಬೋತ್ AC and DC. A wattmeter is an instrument that measures the power both DC and AC going to an electrical load. It has 2 coils called current coil and pressure coil ಅಥವಾ potential coil. The terminals of the current coil are marked as M and L. ಇಲ್ಲಿ ಕರೆಂಟ್ ಕಾಯಿಲ್ನ, ಸೊ ಇದು M, ಇದು L, ಇದು V1 V2. ಕೆಲವು ಕಡೆ CV ಅಂತಲೂ ತಗೋತಾರೆ, CV ಅಂತ ತಗೋತಾರೆ, ಕೆಲವು ಕಡೆ V1 ಆ್ಯಂಡ್ V2 ಅಂತಲೂ ಕನ್ಸಿಡರ್ ಮಾಡ್ತಾರೆ. ಓಕೆ, M and L ಆ್ಯಂಡ್ ದೋಸ್ ಆಫ್ ದಿ ಪ್ರೆಷರ್ ಕಾಯಿಲ್ ಆ್ಯಸ್ V1 ಆ್ಯಂಡ್ V2.
ದಿ ಟರ್ಮಿನಲ್ಸ್ ಆಫ್ ದಿ ಕರೆಂಟ್ ಕಾಯಿಲ್ ಆರ್ ಮಾರ್ಕ್ಡ್ ಆಸ್ ಎಮ್ ಆ್ಯಂಡ್ ಎಲ್. ಇದು ಕರೆಂಟ್ ಕಾಯಿಲ್. ಓಕೆ, ದಿಸ್ ಈಸ್ ಕರೆಂಟ್ ಕಾಯಿಲ್. ದಿಸ್ ಈಸ್ ಪ್ರೆಷರ್ ಕಾಯಿಲ್. ಗೊತ್ತಾಯ್ತಲ್ಲ, ಪ್ರೆಷರ್ ಕಾಯಿಲ್. ಆ್ಯಂಡ್ ದೋಸ್ ಆಫ್ ದಿ ಪ್ರೆಷರ್ ಕಾಯಿಲ್ ಆಸ್ V1 ಆ್ಯಂಡ್ V2. The terminals M and V1 are joined together to make a common terminal. ಈ M ಮತ್ತು V1 ಇದೆಯಲ್ಲ ಅದನ್ನು ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ L ಆ್ಯಂಡ್ V2ನಲ್ಲಿ ಓಪನ್ ಆಗಿದೆ. ಗೊತ್ತಾಯ್ತಲ್ಲ. The current coil is connected in series with the load and the pressure coil across the load as shown in figure 1.14. So see here. ಇಲ್ಲಿ ಮೇನ್ ಸಪ್ಲೈ ಇದು. ಸೊ ಇಲ್ಲಿ ಎಮ್, ದಿಸ್ ಇಸ್ ಫಾರ್ ಎಲ್, ದಿಸ್ ಇಸ್ ವ್ಯಾಟ್ ಮೀಟರ್ ಕನೆಕ್ಷನ್ ಆಯಿತಾ. ಎಮ್ ಎಲ್, ದಿಸ್ ಇಸ್ ಕರೆಂಟ್ ಕಾಯಿಲ್. ಇದು ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಪೊಟೆನ್ಷಿಯಲ್ ಕಾಯಿಲ್ V1 ಆ್ಯಂಡ್ V2. ಈ ಎಲ್ ಮತ್ತು V2 ಇದೆಯಲ್ಲ ಇದು ಅಕ್ರಾಸ್ ದಿ ಲೋಡಿಗೆ ಕನೆಕ್ಟ್ ಆಗಿದೆ. ಎಮ್ ಆ್ಯಂಡ್ V1ಅನ್ನು ಜಾಯಿನ್ ಮಾಡಿದ್ದಾರೆ ವಾಟ್ ಮೀಟರಲ್ಲಿ. ಮತ್ತಿದು ಈ V1 ಎಮ್ಮಿಗೆ ಕನೆಕ್ಟ್ ಆಗಿದೆ ಅಲ್ವಾ, ಹಾಗಾಗಿ ಈ ಎಮ್ ಏನಾಗುತ್ತೆ, ಮೇನ್ ಸಪ್ಲೈ ಕನೆಕ್ಟ್ ಆಗಿದೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಎ ವ್ಯಾಟ್ ಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಮೆಷರ್ಸ್ ದಿ ಪವರ್ both DC and AC going to an electrical load. It has two coils called current coil and pressure coil. The terminals of the current coil are marked as M and L. Idu current coil. And those of the pressure coil as V1 and V2. Idu pressure coil. The terminals M and V1 are joined together to make a common terminal. Idanna join ಮಾಡಿಬಿಟ್ಟು ಒಂದು ಕಾಮನ್ ಟರ್ಮಿನಲ್ ಮಾಡಿದ್ದಾರೆ. ಓಕೆ, ದಿ ಕರೆಂಟ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಲೋಡ್. ಇದು ಕರೆಂಟ್ ಕಾಯಿಲ್ ಇದೆಯಲ್ಲ, ಇದು ಕರೆಂಟ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಲೋಡಿಗೆ ಕನೆಕ್ಟ್ ಆಗಿದೆ. ಪ್ರೆಷರ್ ಕಾಯಿಲ್ ಅಕ್ರಾಸ್ ದಿ ಲೋಡ್, ಈ ಪ್ರೆಷರ್ ಕಾಯಿಲ್ ಇದೆಯಲ್ಲ ಅಕ್ರಾಸ್ ದಿ ಲೋಡಿಗೆ ಕನೆಕ್ಟ್ ಆಗಿದೆ. ದಿಸ್ ಇಸ್ ಕರೆಂಟ್ ಕಾಯಿಲ್. ಕರೆಂಟ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಲೋಡ್. ಇದು ಪ್ರೆಷರ್ ಕಾಯಿಲ್. ಪ್ರೆಷರ್ ಕಾಯಿಲ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದಿ ಲೋಡ್ ಅಂದರೆ ಪ್ಯಾರಲಲ್ ಆಗಿದೆ, ಲೋಡಿಗೆ ಪ್ಯಾರಲಲಾಗಿ ಕನೆಕ್ಟ್ ಮಾಡಿರೋದು. ಅರ್ಥ ಆಯ್ತಲ್ಲ. ವಾಟ್ ಮೀಟರ್ ಕನೆಕ್ಷನಲ್ಲಿ ಈ ಎಮ್ ಎಲ್ ಇದೆಯಲ್ಲ ಅದು ಕರೆಂಟ್ ಕಾಯಿಲ್, V1 V2 ಅನ್ನೋದು ಪ್ರೆಷರ್ ಕಾಯಿಲ್. ಸೊ ಎಮ್ ಮತ್ತು V1ಅನ್ನು ಕನೆಕ್ಟ್ ಮಾಡಿಬಿಟ್ಟು ಒಂದು ಕಾಮನ್ ಟರ್ಮಿನಲ್ ಮಾಡಿದ್ದಾರೆ. ಆ ಎಂಡನ್ನು ಮೇನ್ ಸಪ್ಲೈ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಕರೆಂಟ್ ಕಾಯಿಲ್ನ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಲೋಡ್ ಆ್ಯಂಡ್ ಪ್ರೆಷರ್ ಕಾಯಿಲ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದಿ ಲೋಡ್ ಆಯಿತು. ಗೊತ್ತಾಯ್ತಲ್ಲ. ದಿ ಕರೆಂಟ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಲೋಡ್ ಆ್ಯಂಡ್ ದಿ ಪ್ರೆಷರ್ ಕಾಯಿಲ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದಿ ಲೋಡ್ ಆಸ್ ಶೋನ್ ಇನ್ ಫಿಗರ್. ಸಮ್ಟೈಮ್ಸ್ ದಿ ವ್ಯಾಟ್ ಮೀಟರ್ ಕ್ಯಾನ್ ಗಿವ್ ನೆಗೆಟಿವ್ ರೀಡಿಂಗ್. ಸಪೋಸ್ ಕೆಲವು ಸಲ ಏನಾಗುತ್ತೆ, ನೆಗೆಟಿವ್ ರೀಡಿಂಗ್ ಅಂತ ತೋರಿಸ್ತಾ ಇರುತ್ತೆ. ಹೇಗೆ ನೆಗೆಟಿವ್ ರೀಡಿಂಗ್ ಅಂತ ಹೇಳಿದ್ರೆ, ಇಲ್ಲಿಂದ ರೀಡಿಂಗ್ ಶುರು ಆಗುತ್ತೆ ಸ್ಕೇಲ್ದು ಅಂತ ಇಟ್ಕೊಳ್ಳೋಣ. ಇಲ್ಲಿ ಪಾಯಿಂಟರ್ ಇರುತ್ತಲ್ಲ, ಆ ನೀಡ್ಲು ಇಲ್ಲಿಂದ 0. ನೆಕ್ಸ್ಟ್ 1 ಅಂತ ತೋರಿಸೋ ಬದಲು ಬಿಲೋನಲ್ಲಿ ನೀಡ್ಲು ಈ ಥರ ಹೋಗ್ತಾ ಇದ್ದರೆ ನೆಗೆಟಿವ್ ರೀಡಿಂಗ್ ಅಂತ. ಅಂಥ ಕೇಸಲ್ಲಿ ಏನು ಮಾಡಬೇಕು, ಇನ್ ಸಚ್ ಎ ಕೇಸ್, ಅಂಥ ಟೈಮ್ನಲ್ಲಿ ದಿ ಕನೆಕ್ಷನ್ಸ್ ಆಫ್ ಐದರ್ ದಿ ಕರೆಂಟ್ ಕಾಯಿಲ್ ಆರ್ ದಿ ಪ್ರೆಷರ್ ಕಾಯಿಲ್ ಆರ್ ಟು ಬಿ ರಿವರ್ಸ್ಡ್. ಈ ಕರೆಂಟ್ ಕಾಯಿಲ್ ಅಥವಾ ಪ್ರೆಷರ್ ಕಾಯಿಲ್ನ ರಿವರ್ಸ್ ಮಾಡಬೇಕು. ಟರ್ಮಿನಲ್ನ ರಿವರ್ಸ್ ಮಾಡಬೇಕು ಅಂತಂದರೆ ವರ್ಕಿಂಗ್ ಆಗ್ತಿರ್ಬೇಕಾದ್ರೆ ಲೈವ್ನಲ್ಲೇ ಇದನ್ನು ಸ್ವಿಚ್ ಆನ್ ಆಗಿರಬೇಕಾದ್ರೆ ಮಾಡಬಾರ್ದು. ಸ್ವಿಚ್ ಆಫ್ ಮಾಡಿಬಿಟ್ಟು ಯಾವುದಾದ್ರೂ ಎನಿ ಒನ್ನನ್ನು ನಾವು ಇಂಟರ್ಚೇಂಜ್ ಮಾಡಬೇಕು. ಕರೆಂಟ್ ಕಾಯಿಲ್ ಅಥವಾ ಪ್ರೆಷರ್ ಕಾಯಿಲ್ನಲ್ಲಿ ಯಾವುದಾದ್ರೂ ಒಂದನ್ನು ನಾವು ಇಂಟರ್ಚೇಂಜ್ ಮಾಡಬೇಕು. ಹಾಗನ್ಬಿಟ್ಟು ಎರಡೂ ಇಂಟರ್ಚೇಂಜ್ ಮಾಡಬಾರ್ದು, ಒಂದನ್ನು ಇಂಟರ್ಚೇಂಜ್ ಮಾಡಬೇಕು. ದಿ ಕನೆಕ್ಷನ್ಸ್ ಆಫ್ ಐದರ್ ದಿ ಕರೆಂಟ್ ಕಾಯಿಲ್ ಆರ್ ದಿ ಪ್ರೆಷರ್ ಕಾಯಿಲ್ ಆರ್ ಟು ಬಿ ರಿವರ್ಸ್ಡ್ ಆ್ಯಂಡ್ ದಿ ರೀಡಿಂಗ್ ಇಸ್ ಟು ಬಿ ಟ್ರೀಟೆಡ್ ಆ್ಯಸ್ ನೆಗೆಟಿವ್. ಸೊ ಆಗ ಈ ಪಾಯಿಂಟರ್ ಏನಾಗುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಬಟ್ ನಾವು ಕನ್ಸಿಡರ್ ಮಾಡಬೇಕು ಅದು ನೆಗೆಟಿವ್ ರೀಡಿಂಗ್ ಅಂತ. ಇಲ್ಲಿ ಈಗ ನಾವು ಕನೆಕ್ಷನ್ ಹೇಗಿದೆ ಹಾಗೆ ಕನೆಕ್ಷನ್ ಮಾಡ್ತಿರ್ತೀವಿ. ಕನೆಕ್ಷನ್ ಮಾಡಿ ಆಯಿತು, ಸಪ್ಲೈನೂ ಸ್ವಿಚ್ ಕೊಟ್ಟಾಯಿತು. ಇಲ್ಲಿ ವ್ಯಾಟ್ ಮೀಟರಲ್ಲಿ ರೀಡಿಂಗ್ ಈ ಪಾಯಿಂಟರ್ ಇದೆಯಲ್ಲ ಅದು ಮುಂದೆ ಹೀಗೆ ಹೋಗದೆ, ಗೊತ್ತಾಯ್ತಲ್ಲ, ಹೀಗೆ ರೊಟೇಟ್ ಆಗದೆ
ಅದು ವಾಪಸ್ ಅದು ಸ್ಟಾರ್ಟಿಂಗ್ದು ಲೈನ್ ಇರುತ್ತೆ, ಸ್ಟಾರ್ಟಿಂಗ್ ಲೈನ್ಗಿಂತ ಬಿಲೋನಲ್ಲಿ ತೋರಿಸ್ತಾ ಇದ್ದರೆ ದಟ್ ಈಸ್ ನೆಗೆಟಿವ್ ರೀಡಿಂಗ್ ಬರ್ತಾ ಇದೆ ಅಂತ. ಬಟ್ ರೀಡಿಂಗ್ಸ್ ತೊಗೊಳಕ್ಕೆ ಇಲ್ಲೇನು ಮಾರ್ಕ್ ಮಾಡಿರಲ್ಲ. ಅಂಥ ಟೈಮಲ್ಲಿ ನಾವು ರೀಡಿಂಗ್ ಬೇಕಾಗಿರುತ್ತಲ್ಲ, ಹಾಗಾಗಿ ಏನು ಮಾಡಬೇಕಾಗತ್ತೆ, ಐದರ್ ಕರೆಂಟ್ ಕಾಯಿಲ್ ಅಥವಾ ಓಲ್ಡ್ ಪ್ರೆಷರ್ ಕಾಯಿಲ್ನಲ್ಲಿ ಯಾವುದಾದ್ರೂ ಟರ್ಮಿನಲ್ನ ನಾವು ಇಂಟರ್ಚೇಂಜ್ ಮಾಡಬೇಕು, ರಿವರ್ಸ್ ಮಾಡಬೇಕು. ಹಾಗಾಗಿ ಸ್ವಿಚ್ನ ಆಫ್ ಮಾಡಿಬಿಟ್ಟು ಮೇಯ್ನ್ ಪವರ್ ಸಪ್ಲೈ ಸ್ವಿಚ್ನ ಆಫ್ ಮಾಡಿ, ಸೊ ಇಲ್ಲಿ ಟರ್ಮಿನಲ್ಸ್ನ ನಾವು ಇಂಟರ್ಚೇಂಜ್ ಮಾಡಿಬಿಟ್ಟು ಯಾವುದಾದ್ರೂ ಎರಡನ್ನೂ ಮಾಡೋದಲ್ಲ. ಒಂದು ಪಾಸಿಟಿವ್ ಕನೆಕ್ಷನ್ ಆಗಿದ್ದರೆ ಒಂದು ನೆಗೆಟಿವ್ ಕನೆಕ್ಷನ್ ಆಗಿರುತ್ತೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಅಂತ ಬರ್ತಾ ಇರುತ್ತೆ. ಆಗ ನಾವು ಇದನ್ನು ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ, ಸೊ ಅವಾಗ ರೀಡಿಂಗ್ ಈ ಪಾಯಿಂಟರು ಮುಂದೆ ಹೋಗುತ್ತೆ. ಈ ಪಾಯಿಂಟರ್ ಏನಾಗುತ್ತೆ, ನೀಡ್ಲು ಮೂವ್ ಆಗುತ್ತೆ. ಮೂವ್ ಆದರೆ ರೀಡಿಂಗ್ಸ್ ತೊಗೋಬೇಕು, ವ್ಯಾಲ್ಯೂ ತೊಗೋಬೇಕು, ಬಟ್ ನೆಗೆಟಿವ್ ರೀಡಿಂಗ್ ಆಗಿರುತ್ತದು. ಗೊತ್ತಾಯ್ತಲ್ಲ? ಸೊ ಸಮ್ಟೈಮ್ಸ್ ದಿ ವ್ಯಾಟ್ಮೀಟರ್ ಕ್ಯಾನ್ ಗಿವ್ ನೆಗೆಟಿವ್ ರೀಡಿಂಗ್. ಇನ್ ಸಚ್ ಎ ಕೇಸ್ ಅಂಥ ಟೈಮ್ನಲ್ಲಿ ಏನು ಮಾಡಬೇಕು, ದಿ ಕನೆಕ್ಷನ್ಸ್ ಆಫ್ ಐದರ್ ದಿ ಕರೆಂಟ್ ಕಾಯಿಲ್ ಆರ್ ದಿ ಪ್ರೆಷರ್ ಕಾಯಿಲ್ ಆರ್ ಟು ಬಿ ರಿವರ್ಸ್ಡ್ ಆ್ಯಂಡ್ ದಿ ರೀಡಿಂಗ್ ಇಸ್ ಟು ಬಿ ಟ್ರೀಟೆಡ್ ಆಸ್ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಲೈವಲ್ಲೇ ಮಾಡಬಾರ್ದು. ಸೊ ಸ್ವಿಚ್ ಆಫ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಮೇಯ್ನ್ ಸ್ವಿಚ್ ಆಫ್ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಬೋರ್ಡಲ್ಲಿ ಮೇಯ್ನ್ ಪವರ್ ಸಪ್ಲೈ ಸ್ವಿಚ್ನ ಆಫ್ ಮಾಡೋದಲ್ಲ, ನಿಮ್ಮ ಮೆಷಿನಲ್ಲಿರೋ ಪವರ್ ಸಪ್ಲೈ ಸ್ವಿಚ್ನ ಆಫ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಥರ್ಡ್, ಟ್ಯಾಕೋಮೀಟರ್. ಟ್ಯಾಕೋಮೀಟರ್ ಯಾಕೆ? ಸ್ಪೀಡ್ನ ನೋಡಲಿಕ್ಕೆ, ಸ್ಪೀಡ್ ಮೆಷರ್ ಮಾಡಲಿಕ್ಕೆ ಟ್ಯಾಕೋಮೀಟರ್ ಬೇಕು. ಇಟ್ ಈಸ್ ಯೂಸ್ಡ್ ಫಾರ್ ದಿ ಮೆಷರ್ಮೆಂಟ್ ಆಫ್ ರೊಟೇಟಿಂಗ್ ಸ್ಪೀಡ್ ಇನ್ RPM, ರೆವಲ್ಯೂಷನ್ ಪರ್ ಮಿನಿಟ್. ಸೊ ಮೋಟಾರ್ ಅದು ಅಥವಾ ಜನ್ರೇಟ್ರದ್ದು ಮೋಟಾರಲ್ಲಿ ರೊಟೇಟ್ ಆಗ್ತಾ ಇರುತ್ತಲ್ಲ, ಅಲ್ಲಿ ನಾವು ಎಷ್ಟು ಸ್ಪೀಡಲ್ಲಿ ಅದು ರೊಟೇಟ್ ಆಗ್ತಾ ಇದೆ ಅಂತ ನಾವು ಮೆಷರ್ ಮಾಡಬೇಕು. ಗೊತ್ತಾಯ್ತಲ್ಲ? ಮೋಟಾರ್ ರೊಟೇಟ್ ಆಗ್ತಾ ಇರಬೇಕಾದ್ರೆ ಸೊ ಎಷ್ಟು ಸ್ಪೀಡ್ ಆಗಿದೆ, ಎಷ್ಟು ಸ್ಪೀಡಲ್ಲಿದೆ ಅದು ಅಂತ. ಅಂದರೆ ಇವಾಗ ನಾವು ಎಲೆಕ್ಟ್ರಿಕಲ್ ಲೋಡ್ ಅಪ್ಲೈ ಮಾಡಿರ್ತೀವಿ, ಸೊ ಮೋಟರ್ ರೊಟೇಟ್ ಆಗ್ತಾ ಇರುತ್ತೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅದು ಅಂತ ಚೆಕ್ ಮಾಡಬೇಕಾದ್ರೆ ಟ್ಯಾಕೋಮೀಟರ್ ಯೂಸ್ ಮಾಡಬೇಕು. ಗೊತ್ತಾಯ್ತಲ್ಲ? ಸ್ಪೀಡ್ನ, ರೊಟೇಟಿಂಗ್ ಸ್ಪೀಡ್ನ ಮೆಷರ್ ಮಾಡೋ ಅಂಥ ಮೆಷರ್ಮೆಂಟಿಗೆ ನಾವು ಟ್ಯಾಕೋಮೀಟರ್ ಅಂತ ಹೇಳ್ತೀವಿ. ಸೊ RPM ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಆಫ್ ಎ ಮೆಷಿನ್ದು. ಗೊತ್ತಾಯ್ತಲ್ಲ? ಬೋತ್ ಜನರೇಟರ್ ಆ್ಯಸ್ ವೆಲ್ ಆಸ್ ಮೋಟ್ರದ್ದು. ದಿ ಟ್ಯಾಪರ್ಡ್ ಶಾಫ್ಟ್ ಆಫ್ ದಿ ಟ್ಯಾಕೋಮೀಟರ್ ಈಸ್ ಇನ್ಸರ್ಟೆಡ್ ಇನ್ ಟು ದಿ ಟ್ಯಾಪರ್ಡ್ ಹೋಲ್ ಇನ್ ದಿ ಶಾಫ್ಟ್ ಆಫ್ ದಿ ಮೆಷಿನ್. ಸೊ ಹೇಗಪ್ಪ ಅಲ್ಲಿ ಮೆಷರ್ ಮಾಡಬೇಕು ಅಂದರೆ, ಆ ಮೆಷಿನ್ ಇರುತ್ತಲ್ಲ, ಆ ಮೆಷಿನ್ ಮಿಡ್ಲಲ್ಲಿ ಸೊ ಅಲ್ಲಿ ಏನಾಗಿರುತ್ತೆ, ಶಾಫ್ಟ್ ಇರುತ್ತೆ, ಟ್ಯಾಪರ್ಡ್ ಶಾಫ್ಟ್. ಅಂದರೆ ಲೈಕ್ ಟ್ಯಾಪರ್ಡ್ ಹೋಲ್ ಇರುತ್ತೆ ಅದರಲ್ಲಿ. ಈಗ ಮೆಷಿನ್ ಇದೆ ಅಂತ ಇಟ್ಕೊಳ್ಳೋಣ, ಆ ಮೆಷಿನ್ ಮಧ್ಯದಲ್ಲಿ ಟ್ಯಾಪರ್ಡ್ ಹೋಲ್ ಇರುತ್ತೆ. ಹೋಲ್ ಅಂದೇನು ಫುಲ್ ತೂತ ಮಾಡಿಬಿಟ್ಟಿರಲ್ಲ, ಆಯಿತಾ? ಒಂಚೂರು ಅಂದರೆ ರೀಡಿಂಗ್ಸ್ ತೊಗೊಳ್ಳೋ ಅಷ್ಟಕ್ಕೆ ಈ ಥರ ಇರುತ್ತೆ. ಸೊ ಅಲ್ಲಿ ನಾವು ಟ್ಯಾಕೋಮೀಟರ್ ಶಾಫ್ಟ್ ಆಫ್ ದಿ ಟ್ಯಾಕೋಮೀಟರ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡೋದಂತೇನು ಫುಲ್ ಹೋಗಿ ಹಿಡಿಬೇಕಾಗಿಲ್ಲ, ಹಿಂದೆ ಫುಲ್ ಹೋಗಿ ಅದರ ಮಧ್ಯದಲ್ಲಿ ಹಿಡ್ಕೋಬೇಕಾಗಿತ್ತು. ಬಟ್ ಈಗ ಅದರ ಟಾರ್ಚ್ ರೆಡ್ ಲೈಟನ್ನು ಅಲ್ಲಿ ಬಿಟ್ಟರೆ ಸಾಕು, ರೊಟೇಟ್ ಆಗ್ತಾ ಇರೋ ಮೆಷಿನ್ದು ಸ್ಪೀಡ್ ಗೊತ್ತಾಗತ್ತೆ. ಗೊತ್ತಾಯ್ತಲ್ಲ? ಟ್ಯಾಪರ್ಡ್ ಹೋಲ್ ಇನ್ ದಿ ಶಾಫ್ಟ್ ಆಫ್ ದಿ ಮೆಷಿನ್. ಸೊ ಈಗ ಈ ಟ್ಯಾಕೋಮೀಟರ್ ಇರುತ್ತಲ್ಲ, ಟ್ಯಾಕೋಮೀಟರ್ದು ಲೈಟ್ ಆನ್ ಆಗಿರುತ್ತಲ್ಲ, ರೆಡ್ ಕಲರ್ ಲೈಟ್ನ ಈ ಥರದಲ್ಲಿ, ಅದನ್ನು ಅದು ಮೆಷಿನ್ ರೊಟೇಟ್ ಆಗ್ತಾ ಇರುತ್ತಲ್ಲ, ಅಲ್ಲಿ ಕೂಡ ಟ್ಯಾಪರ್ಡ್ ಹೋಲ್ ಇರುತ್ತೆ. ಅದು ಕರೆಕ್ಟಾಗಿ ನೇರವಾಗಿ ಲೈಟ್ನ ಬಿಟ್ಟರೆ ಸೊ ಇಲ್ಲಿ ನಮಗೆ ರೀಡಿಂಗ್ಸ್ ಗೊತ್ತಾಗತ್ತೆ. ಗೊತ್ತಾಯ್ತಲ್ಲ? ಅಷ್ಟೇ. ದಿ ರೀಡಿಂಗ್ ಆಫ್ ದಿ ಟ್ಯಾಕೋಮೀಟರ್ ಇಸ್ ಪ್ರಪೋರ್ಷನಲ್ ಟು ದಿ ಸ್ಪೀಡ್ ಆಫ್ ದಿ ರೊಟೇಷನ್ ಆಫ್ ಇಟ್ಸ್ ಶಾಫ್ಟ್ ಆಗಿರುತ್ತೆ. ಅಂದರೆ ಟ್ಯಾಕೋಮೀಟರಲ್ಲಿ ನಮಗೇನು ರೀಡಿಂಗ್ಸ್ ಬರ್ತಾ ಇರುತ್ತೆ ಅದು ಕರೆಕ್ಟಾಗಿ ಸ್ಪೀಡ್ ಆಫ್ ದಿ ರೊಟೇಷನ್ ಆಫ್ ಇಟ್ಸ್ ಶಾಫ್ಟ್ದು ಏನು ರೊಟೇಷನ್ದು ಅದಕ್ಕೆ ಕರೆಕ್ಟಾಗಿರುತ್ತೆ. ಎ ಟ್ಯಾಕೋಮೀಟರ್ ಕ್ಯಾನ್ ಬಿ ಐದರ್ ಅನಲಾಗ್ ಟೈಪ್ ಆರ್ ಡಿಜಿಟಲ್ ಟೈಪ್. ಈಗೆಲ್ಲ ನವೆಡೇಸ್ ಡಿಜಿಟಲ್ ಟೈಪೇ ಟ್ಯಾಕೋಮೀಟರ್ ಇರೋದು, ಅನಲಾಗ್ ನಾನು ನೋಡಿಲ್ಲ. ಸೊ ಡಿಜಿಟಲ್ ಟೈಪ್ ಆಫ್ ಟ್ಯಾಕೋಮೀಟರ್ ಉಂಟು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಫೋರ್ತ್ ಒನ್, ರಿಯೋಸ್ಟಾಟ್. It is a variable resistance made up of a closely wound wire of high resistivity, such as nickel chromium iron alloy, over a circular insulating asbestos or porcelain tube. ಅಂದರೆ ರಿಯೋಸ್ಟ್ಯಾಟ್ ಇದೆಯಲ್ಲ, ಇದು ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂತ. ಈ ರಿಯೋಸ್ಟ್ಯಾಟ್ಗೆ ನಾವು ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ಸ್ ನಾಟ್ ಎ ಫಿಕ್ಸ್ಡ್ ರೆಸಿಸ್ಟೆನ್ಸ್. ಗೊತ್ತಾಯ್ತಲ್ಲ? ಈ ರೆಸಿಸ್ಟೆನ್ಸ್, ಈ ರೇಡಿಯೋ ಮತ್ತು ಟಿ ವಿಗಳೆಲ್ಲ ರೆಸಿಸ್ಟೆನ್ಸ್ ಫಿಕ್ಸ್ ಆಗಿರುತ್ತಲ್ಲ, ಆ ಥರದ ಫಿಕ್ಸ್ಡ್ ರೆಸಿಸ್ಟೆನ್ಸ್ ಅಲ್ಲ. ಕಲರ್ ಕೋಡ್ ಇರುತ್ತಲ್ಲ,
ಕಲರ್ ಕೋಡ್ ಇರೋವಂಥ ರೆಸಿಸ್ಟೆನ್ಸ್ ಅಲ್ಲ ಇದು. ಇದು ರಿಯೋಸ್ಟ್ಯಾಟ್ ವೇರಿಯೇಬಲ್ ರೆಸಿಸ್ಟೆನ್ಸ್. ಇದು ಮೇಡಪ್ ಆಫ್ ಎ ಕ್ಲೋಸ್ಲಿ ವೌಂಡ್ ವೈರ್. ಅಂದರೆ ಒಂದು ಈ ಥರ ಇರುತ್ತಲ್ಲ, ಇದಕ್ಕೆ ವೈರ್ನ ವೌಂಡ್ ಮಾಡಿರ್ತಾರೆ, ಗೊತ್ತಾಯ್ತಲ್ಲ, ಆಫ್ ಹೈ ರೆಸಿಸ್ಟಿವಿಟಿ. ತುಂಬ ಜಾಸ್ತಿ ಇರೋ ರೆಸಿಸ್ಟಿವಿಟಿ ಹೋಮ್ ಮೀಟರ್ ರೆಸಿಸ್ಟಿವಿಟಿನ ಯೂಸ್ ಮಾಡಿರ್ತಾರೆ. ಯಾವುದಪ್ಪ ಅದು ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ನಿಕಲ್ ಕ್ರೋಮಿಯಂ ಐರನ್ ಎಲಾಯ್, ಗೊತ್ತಾಯ್ತಲ್ಲ. ಓವರ್ ಎ ಸರ್ಕ್ಯುಲರ್ ಇನ್ಸುಲೇಟಿಂಗ್ ಆಸ್ಬೆಸ್ಟಸ್ ಆರ್ ಪೋರ್ಸಿಲಿನ್ ಟ್ಯೂಬ್. ಸೊ ಇದು ಈ ಮಧ್ಯೆ ಇದೆಯಲ್ಲ, ಇದು ಆಸ್ಬೆಸ್ಟಸ್ ಆರ್ ಪೋರ್ಸಿಲಿನ್ ಟ್ಯೂಬ್. ಅದ್ರ ಮೇಲೆ ಸುತ್ತ ವೌಂಡ್ ಮಾಡಿರ್ತಾರೆ ವೈರ್ನ. ಆ ವೈರ್ ಯಾವುದು ವೈರ್ ಅಂದರೆ ನಿಕಲ್ ಕ್ರೋಮಿಯಂ ಐರನ್ ಎಲಾಯ್ ಆಗಿರುತ್ತೆ. ಈ ವೈಯರ್ ನಿಕಲ್ ಕ್ರೋಮಿಯಂ ಐರನ್ ಎಲಾಯ್. ಈ ಟ್ಯೂಬ್ ಬಂದು ಇಲ್ಲೊಂದು ಟ್ಯೂಬ್ ಇರುತ್ತಲ್ಲ, ಆ ಟ್ಯೂಬ್ ಬಂದು ಪೋರ್ಸಿಲಿನ್ ಟ್ಯೂಬು. ಇಲ್ಲಿ ನಮಗೆ ಹಿಡ್ಕೊಳ್ಳೋಕ್ಕೆ ಒಂದು ಸ್ಟಡ್ಸ್ ಥರ ಇರುತ್ತೆ. ಹಿಡ್ಕೊಂಡು ಅದರಲ್ಲಿ ನೇರವಾಗಿ ಸ್ಲೋವಾಗಿ ಹೋಗಬೇಕು, ರಭಸವಾಗಿ ಹೋಗಬಾರ್ದು. ಸೊ ಸ್ಲೋವಾಗಿ ಗ್ರ್ಯಾಜುಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಏನು ಮಾಡಬೇಕು, ಕಟಿನ್ ಆರ್ ಕಟ್ಔಟ್. ಕಟಿನ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಇನ್ಕ್ಲೂಡ್ ಆಗಿದೆ, ಕಟ್ಔಟ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕಟ್ಔಟ್ ಮಾಡಬೇಕು ಅಷ್ಟೇ. ದೀಸ್ ಆರ್ ಅವೈಲಬಲ್ ಬೋತ್ ಇನ್ ಸಿಂಗಲ್ ಟ್ಯೂಬ್. ಸೊ ಸಿಂಗಲ್ ಟ್ಯೂಬಲ್ಲೇ ಇರುತ್ತೆ. ಆ್ಯಂಡ್ ಡಬಲ್ ಟ್ಯೂಬ್ ಕಾನ್ಫಿಗರೇಷನ್. ಸೊ ಸಿಂಗಲ್ ಟ್ಯೂಬ್ ಆ್ಯಂಡ್ ಡಬಲ್ ಟ್ಯೂಬ್ ಕಾನ್ಫಿಗರೇಷನ್ಸಲ್ಲಿ ಅವೈಲೇಬಲ್ ಇದೆ. A rheostat is specified in terms of its resistance and the maximum current it can carry. Normally it is ಎಷ್ಟಪ್ಪ ಇದರದ್ದು ಹೋಮ್ ಎಷ್ಟಿರ್ಬೋದು ಅಂತಂದರೆ 1000 ಹೋಮ್ 1.2 amps ಅಷ್ಟು ಕ್ಯಾರಿ ಮಾಡುತ್ತಿದ್ದು. ಆ್ಯಂಡ್ 100 ಹೋಮ್ 5 amps ಆ ರೇಂಜಲ್ಲಿ ಇರುತ್ತೆ ಈ ರಿಯೋಸ್ಟ್ಯಾಟ್. Rheostats are used as variable resistances and as potential dividers. ಸೊ ಪೊಟೆನ್ಷಿಯಲ್ ಡಿವೈಡರ್ಸ್ ಅಂತ ಹೇಳಿದ್ರೆ, ವೋಲ್ಟೇಜ್ ಡಿವೈಡರ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಸೀರೀಸ್ ಆಗಿರೋದು, ಗೊತ್ತಾಯ್ತಲ್ಲ. ಸೊ ರೆಸಿಸ್ಟೆನ್ಸಸ್ ಮೆನಿ ರೆಸಿಸ್ಟೆನ್ಸಸ್ ಇರುತ್ತಲ್ಲ, ಅದು ಕನೆಕ್ಟೆಡ್ ಇನ್ ಸೀರೀಸ್ ಆಗಿದ್ದರೆ ಅದನ್ನು ಪೊಟೆನ್ಷಿಯಲ್ ಡಿವೈಡರ್ ಅಥವಾ ವೋಲ್ಟೇಜ್ ಡಿವೈಡರ್ ಅಂತ ಕಾಲ್ ಮಾಡ್ತೀವಿ ಸೀರೀಸ್ ಸರ್ಕ್ಯೂಟಿಗೆ, ಗೊತ್ತಾಯ್ತಲ್ಲ. ಸೊ ಆ್ಯಸ್ ಇನ್ ಫಿಗರ್ 1.11. ನೆಕ್ಸ್ಟ್ ಫಿಫ್ತ್, ಲೋಡಿಂಗ್ ಡಿವೈಸಸ್. Commonly used loading devices are first one lamp bank. ಲ್ಯಾಂಪ್ ಅಂದರೆ ಈಗ ಲೋಡ್ ಅಪ್ಲೈ ಮಾಡಬೇಕು ಎಲೆಕ್ಟ್ರಿಕಲ್ ಲೋಡ್ ಮೆಷಿನ್ಸಿಗೆ ಅಂತಂದರೆ ಎಲೆಕ್ಟ್ರಿಕಲ್ ಲೋಡಲ್ಲಿ ಫುಲ್ ಲ್ಯಾಂಪ್ಸ್ಗಳೇ ಇರ್ತವೆ. ಅದಕ್ಕೆ ಲ್ಯಾಂಪ್ ಬ್ಯಾಂಕ್ ಅಂತ. ಅಂದರೆ ಪ್ರತಿಯೊಂದು ಲ್ಯಾಂಪಿಗೂ ಒಂದೊಂದು ಸ್ವಿಚ್ಚನ್ನು ಹೊರಗಡೆ ಕನೆಕ್ಟ್ ಮಾಡಿರ್ತಾರೆ. ಇನ್ಸೈಡ್ ಒಳಗಡೆ ಅಥವಾ ಎಲ್ಲೋ ಬಲ್ಬ್ ಇರುತ್ತೆ, ಅದರ ಹಿಂದೆ ಸ್ವಿಚಸ್ ಇರುತ್ತೆ. Second one, loading rheostat. So a lamp bank consists of a number of 230 volt lamps, 100 watt, 60 watt, 40 watt, etc. suitably connected and controlled by switches to provide different loads. A loading rheostat consists of a number of identical resistive elements suitably connected in series, parallel, and combinations thereof. ಸೊ ಈಗ ಲ್ಯಾಂಪ್ ಬ್ಯಾಂಕ್ ಅಂತ ಹೇಳಿದ್ರೆ ಮೆನಿ ಲ್ಯಾಂಪ್ಸ್ ಇರುತ್ತೆ, ಅದಕ್ಕೆ ಸ್ವಿಚಸ್ನ ಪ್ರೊವೈಡ್ ಮಾಡಿರ್ತಾರೆ, ಡಿಫ್ರೆಂಟ್ ಸ್ವಿಚಸ್ ಅಲ್ಲಿ ಹಾಕಿರ್ತಾರೆ. ಸೊ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಲೋಡಿಂಗ್ ರಿಯೋಸ್ಟ್ಯಾಟ್ ಇದೆಯಲ್ಲ, ಕನ್ಸಿಸ್ಟ್ಸ್ ಆಫ್ ಎ ನಂಬರ್ ಆಫ್ ಐಡೆಂಟಿಕಲ್ ರೆಸಿಸ್ಟಿವ್ ಎಲಿಮೆಂಟ್ಸ್ ಆಗಿರುತ್ತೆ. ಸೂಟಬಲಿ ಕನೆಕ್ಟೆಡ್ ಇನ್ ಸೀರೀಸ್ ಆಗು ಕನೆಕ್ಟ್ ಆಗಿರುತ್ತೆ, ಕೆಲವು ಸಲ ಪ್ಯಾರಲಲ್ ಆಗು ಕನೆಕ್ಷನ್ ಮಾಡ್ತಾರೆ, ಕೆಲವು ಸಲ ಬೋತ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಆಗು ಇರುತ್ತೆ. ಓಕೆ, ದೀಸ್ ಆರ್ ದಿ ಲೋಡಿಂಗ್ ಡಿವೈಸಸ್. ಸೊ ದೀಸ್ ಆರ್ ದಿ ಕಾಮನ್ ಇನ್ಸ್ಟ್ರೂಮೆಂಟ್ಸ್. ನಾವು ಇಷ್ಟು ಕಾಮನ್ ಇನ್ಸ್ಟ್ರೂಮೆಂಟ್ಸ್ನ ನಾವು ಲ್ಯಾಬ್ರೇಟರಿನಲ್ಲಿ ಯೂಸ್ ಮಾಡ್ತೀವಿ. ಒಂದು ಆಮೀಟರ್ ವೋಲ್ಟ್ ಮೀಟರ್, ನೆಕ್ಸ್ಟು ವ್ಯಾಟ್ ಮೀಟರು. ಆಮೀಟರ್ ವೋಲ್ಟ್ ಮೀಟರ್ ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಅದರಲ್ಲೂ AC/DC ಅಂತ ಇರುತ್ತೆ. DC ಸಪ್ಲೈ ಆದರೆ ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, AC ಸಪ್ಲೈ ಆದರೆ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ. ವ್ಯಾಟ್ ಮೀಟರ್ ಯಾಕೆ ಅಂತ ಹೇಳಿದ್ರೆ ಪವರ್ ಸಪ್ಲೈ ಮೆಷರ್ ಮಾಡಲಿಕ್ಕೆ. ಮತ್ತು ಇದರಲ್ಲಿ ಟ್ಯಾಕೋಮೀಟರ್ ಯಾಕೆ ಅಂತ ಹೇಳಿದ್ರೆ ರೊಟೇಟಿಂಗ್ ಸ್ಪೀಡ್, ಮೆಷಿನ್ ರೊಟೇಟ್ ಆಗುವಾಗ ಸ್ಪೀಡ್ನ ಚೆಕ್ ಮಾಡಲಿಕ್ಕೆ. ಮತ್ತು ರಿಯೋಸ್ಟ್ಯಾಟಲ್ಲೂ ವೇರಿಯೇಬಲ್ ರಿಯೋಸ್ಟ್ಯಾಟ್ ಇರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯೋಸ್ಟ್ಯಾಟ್ ಉಂಟು. ನೆಕ್ಸ್ಟು ಲೋಡಿಂಗ್ ಡಿವೈಸಸಲ್ಲಿ ಲ್ಯಾಂಪ್ ಬ್ಯಾಂಕ್ ಲೋಡ್ ಇದೆ, ಇನ್ನೊಂದು ಲೋಡಿಂಗ್ ರಿಯೋಸ್ಟ್ಯಾಟ್ ಅಂತ. ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್.